ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 793 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 21 ಮತ್ತು 23 ಡಿಸೆಂಬರ್ 2024 ಎಲ್ಲ ಅಪ್ಡೇಟ್ಸನ್ನು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಬುಕ್ಕಾಪಟ್ಟಣ ಚಿಂಕಾರ ವನ್ಯಜೀವಿ ಅಭಯಾರಣ್ಯವು ಭಾರತ ದೇಶದ ಯಾವ ರಾಜ್ಯದಲ್ಲಿದೆ? ಇನ್ ವಿಚ್ ಸ್ಟೇಟ್ ಆಫ್ ಇಂಡಿಯಾ ಇಸ್ ದಿ ಬುಕ್ಕಾಪಟ್ಟಣ ಚಿಂಕಾರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಲೊಕೇಟೆಡ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಈ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯನ್ನ ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೇ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಯಾಕೆ ಸುದ್ದಿಯಲ್ಲಿದೆ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದು ಸುದ್ದಿಯಲ್ಲಿರಲಿಕ್ಕೆ ಕಾರಣ ಏನು ಅಂದ್ರೆ, ಇಲ್ಲಿ ಮೈನಿಂಗ್ ಮಾಡ್ತಕ್ಕಂಥ ಅಥವಾ ಗಣಿಗಾರಿಕೆ ಮಾಡ್ತಕ್ಕಂಥ ಒಂದು ಪ್ರಯತ್ನಗಳನ್ನ ಮಾಡುತ್ತಿರುವ ಕಾರಣದಿಂದ ಸೊ ಈ ಒಂದು ಚಿಂಕಾರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಥವಾ ಬುಕ್ಕಾಪಟ್ಟಣ ಚಿಂಕಾರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತಕ್ಕಂಥದ್ದು ಈಗ ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಸೊ ಈ ಒಂದು ಮೈನಿಂಗ್ ಅನ್ನ ಮಾಡ್ತಾ ಇರುವ ಕಾರಣದಿಂದ ಆಬ್ವಿಯಸ್ಲಿ ಎನ್ವೈರನ್ಮೆಂಟಲಿಸ್ಟ್ ಅಂದ್ರೆ ಪರಿಸರವಾದಿಗಳು ಅಲ್ಲಿರ್ತಕ್ಕಂಥ ಬಯೋಡೈವರ್ಸಿಟಿ ಮೇಲೆ ಪರಿಣಾಮವನ್ನ ಬೀರುತ್ತೆ ಅಂತ ಕಳವಳವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಹಾಗಿದ್ರೆ ಇಲ್ಲಿ ಮಾಡ್ತಕ್ಕಂಥ ಒಂದು ಮೈನಿಂಗ್ಗೆ ಯಾವ ಒಂದು ನೇಮ್ ಅನ್ನ ಪ್ರಪೋಸ್ ಮಾಡಿದ್ದಾರೆ ಅಥವಾ ಪ್ರಸ್ತಾವಿತ ಗಣಿಗಾರಿಕೆ ಏನು ಅಂತ ಹೇಳೋದಾದ್ರೆ, ಸೊ ಇದನ್ನ ನಾವು ಸಾರಂಗಪಾಣಿ ಐರನ್ ಅಂಡ್ ಮ್ಯಾಂಗನೀಸ್ ಓರ್ ಮೈನ್ ಅಂತ ಹೇಳ್ತೇವೆ. ಸೊ ಈ ಒಂದು ಹೆಸರಿನಲ್ಲಿ ಅಥವಾ ಸಾರಂಗಪಾಣಿ ಕಬ್ಬಿಣ ಮತ್ತು ಮ್ಯಾಂಗನೀಸ್ ಅದಿರು ಗಣಿ, ಸೊ ಇದನ್ನ ಸ್ಥಾಪನೆ ಮಾಡ್ತಕ್ಕಂಥ ಒಂದು ಪ್ರಸ್ತಾವನೆಯನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ಆಗ್ತಕ್ಕಂಥ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ಸ್ ಅಥವಾ ಪರಿಸರದ ಮೇಲೆ ಆಗ್ತಕ್ಕಂಥ ಪ್ರಭಾವವನ್ನ ನಾವು ನೋಡೋದಾದ್ರೆ 48.2 ಹೆಕ್ಟೇರ್ಸ್ ಆಫ್ ಫಾರೆಸ್ಟ್ ಲ್ಯಾಂಡ್ ಅನ್ನ ಇಲ್ಲಿ ಡೈವರ್ಟ್ ಮಾಡಬೇಕಾಗಿರುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು ಫೆಲ್ಲಿಂಗ್ ಆಫ್ 17,206 ಟ್ರೀಸ್ ಅಂದ್ರೆ 17,206 ಮರಗಳನ್ನ ಇಲ್ಲಿ ಕಡಿಬೇಕಾಗಿರುತ್ತೆ. ಸಪೋಸ್ ಇಲ್ಲೇನಾದ್ರೂ ಮೈನಿಂಗ್ ಮಾಡಬೇಕಾಗಿದ್ರೆ ಸೊ ಇಲ್ಲೇ ನಾವು ಅರ್ಥ ಮಾಡ್ಕೊಳ್ಬಹುದು 17,000+ ಟ್ರೀಸ್ ಅನ್ನ ಅಲ್ಲಿ ಕಟ್ ಮಾಡೋದ್ರಿಂದ ಸೊ ಎನ್ವೈರನ್ಮೆಂಟಲಿಸ್ಟ್ ಆಬ್ವಿಯಸ್ಲಿ ಇದನ್ನ ಅಬ್ಜೆಕ್ಟ್ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅಲ್ಲಿರ್ತಕ್ಕಂಥ ಪ್ರಾಣಿಗಳು ಏನೇನಿದೆ ಅಂತ ನಾವು ನೋಡೋದಾದ್ರೆ, ಸೊ ಲೆಪರ್ಡ್ಗಳು ಚಿರತೆಗಳನ್ನ ನಾವು ನೋಡ್ಬೋದಾಗಿರುತ್ತೆ, ಸ್ಲಾತ್ ಬೇರ್ಸ್ ಅಥವಾ ಸೋಮೇರಿ ಕರಡಿಗಳು, ಉಲ್ಫ್ಸ್ ಅನ್ನ ನೋಡ್ಬೋದು, ಪ್ಯಾಂಗೋಲಿನ್ಸ್ ಅನ್ನ ನೋಡ್ಬೋದು, ಅದಾದ್ಮೇಲೆ ಆಂಟಿಲೋಪ್ಸ್ ಗಳನ್ನ ನಾವು ಹೆಚ್ಚಾಗಿ ನೋಡಿರ್ತಕ್ಕಂಥ ಅಂದ್ರೆ ಹುಲ್ಲೆಗಳು ಅಂತ ನಾವೇನ್ ಹೇಳ್ತೇವೆ. ಸೊ ಆ ರೀತಿಯ ಪ್ರಾಣಿಗಳು ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಒಂದು ಪ್ರದೇಶ ಇದಾಗಿರುತ್ತೆ. ಸೊ ಈ ಪ್ರದೇಶದ ಇನ್ನೊಂದು ಪ್ರಾಬ್ಲಮ್ ಏನು ಅಂದ್ರೆ, ಇಟ್ ಇಸ್ ದಿ ಪ್ರಪೋಸ್ಡ್ ಮೈನಿಂಗ್ ಏರಿಯಾ ಫಾಲ್ಸ್ ವಿತ್ ಇನ್ ದಿ ಡೀಮ್ಡ್ ಇಕೋಸಿಸ್ಟಮ್ ಝೋನ್. ಸೊ ನಿಮಗೆ ಇಕೋಸಿಸ್ಟಮ್ ಅಥವಾ ಈ ಒಂದು ಪರಿಸರ ಸೂಕ್ಷ್ಮ ವಲಯ ಅಂತ ಗೊತ್ತಿರುತ್ತೆ. ಪರಿಸರ ಸೂಕ್ಷ್ಮ ವಲಯದಲ್ಲಿ ಸಾಕಷ್ಟು ಚಟುವಟಿಕೆಗಳನ್ನ ರಿಸ್ಟ್ರಿಕ್ಟ್ ಮಾಡಲಾಗುತ್ತೆ. ಬಟ್ ಇದು ಪರಿಸರ ಸೂಕ್ಷ್ಮ ವಲಯ ಅಲ್ಲ, ಪರಿಸರ ಸೂಕ್ಷ್ಮ ವಲಯ ಮಾಡಬಹುದಾಗಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಬಂದಿರುವ ಕಾರಣ ಸೊ ಇದು ತುಂಬಾ ಕಳವಳಕ್ಕೆ ಕಾರಣವಾಗಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ಯಾವ ರೀತಿ ಇಂಪ್ಯಾಕ್ಟ್ ಅಂದ್ರೆ ಪರಿಸರದ ಮೇಲೆ ಅಲ್ಲಿ ಮೈನಿಂಗ್ ಅನ್ನ ಮಾಡೋದ್ರಿಂದ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ನಾವು ನೋಡೋದಾದ್ರೆ, ಸೊ ಅಲ್ಲಿರ್ತಕ್ಕಂಥ ವಾಟರ್ ಶೆಡ್ ಮೇಲೆ ಅದು ಪರಿಣಾಮ ಬೀರುತ್ತೆ. ಅಲ್ಲಿರ್ತಕ್ಕಂಥ ಒಂದು ಜಲಾನಯನ ಪ್ರದೇಶ ಏನಿರುತ್ತೆ, ಸೊ ಆಬ್ವಿಯಸ್ಲಿ ಅಲ್ಲಿರ್ತಕ್ಕಂಥ ಜಲಾನಯನ ಪ್ರದೇಶದ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. 17,000ಕ್ಕಿಂತ ಹೆಚ್ಚಿನ ಮರಗಳನ್ನ ಕಡಿಯುವ ಕಾರಣದಿಂದ ಆಬ್ವಿಯಸ್ಲಿ ಅಲ್ಲಿ ಮಳೆ ಆಗ್ತಕ್ಕಂಥ ಪ್ರಮಾಣ ಕಡಿಮೆ ಆಗುತ್ತೆ. ಸೊ ಆಬ್ವಿಯಸ್ಲಿ ಅಲ್ಲಿರ್ತಕ್ಕಂಥ ವಾಟರ್ ಶೆಡ್ ಮೇಲೆ ಅದು ಪ್ರಭಾವವನ್ನ ಬೀರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ ಜಾಸ್ತಿ ಆಗುತ್ತೆ, ಮನುಷ್ಯ ಮತ್ತು ಪ್ರಾಣಿಗಳ ಸಂಘರ್ಷ ಜಾಸ್ತಿ ಆಗುತ್ತೆ. ಆಬ್ವಿಯಸ್ಲಿ ಪ್ರಾಣಿಗಳ ವಾಸಸ್ಥಾನವನ್ನ ನಾವು ಕಸಿದುಕೊಂಡಾಗ ಸೊ ಅದು ಮನುಷ್ಯರಿರ್ತಕ್ಕಂಥ ಸ್ಥಳಕ್ಕೆ ಬರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅಲ್ಲಿ ನಾವು ಕಾನ್ಫ್ಲಿಕ್ಟ್ ಗಳನ್ನ ನಾವು ಫೇಸ್ ಮಾಡಬೇಕಾಗಿರುತ್ತೆ. ಅದಾದ್ಮೇಲೆ ಲೈವ್ಲಿಹುಡ್ ಆಫ್ ದಿ ಲೋಕಲ್ ಕಮ್ಯುನಿಟಿ ಅಂದ್ರೆ ಅಲ್ಲಿರ್ತಕ್ಕಂಥ ಬುಡಕಟ್ಟು ಜನಾಂಗದ ಆಗಿರ್ಬೋದು ಅಥವಾ ಅಲ್ಲಿರ್ತಕ್ಕಂಥ ಸ್ಥಳೀಯ ಸಮುದಾಯದವರಾಗಿರ್ಬೋದು, ಸೊ ಅವರ ಒಂದು ಜೀವನದ ಮೇಲೆ ಪರಿಣಾಮವನ್ನ ಬೀರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರ ಸಿಗ್ನಿಫಿಕೆನ್ಸ್ ಏನು, ಯಾಕೆ ಈ ಫಾರೆಸ್ಟ್ ಅನ್ನ ಅಥವಾ ಈ ಒಂದು ಪ್ರದೇಶದಲ್ಲಿ ನಾವು ಮೈನಿಂಗ್ ಮಾಡೋದನ್ನ ಪ್ರಿವೆಂಟ್ ಮಾಡಬೇಕು? ಅದಕ್ಕೆ ಒಂದು ವೆರಿ ಸ್ಟ್ರಾಂಗ್ ರೀಸನ್ ಇದೆ. ಆ ರೀಸನ್ ಏನಂದ್ರೆ, ಇಟ್ ಇಸ್ ಒನ್ ಆಫ್ ದಿ ಲಾಸ್ಟ್ ರಿಮೈನಿಂಗ್ ಫಾರೆಸ್ಟೆಡ್ ರೀಜನ್ ಇನ್ ದಿ ತುಮಕೂರು. ಸೊ ಇದು ತುಮಕೂರಿನಲ್ಲಿ ಉಳಿದಿರ್ತಕ್ಕಂಥ ಕೊನೆಯ ಅರಣ್ಯ ಪ್ರದೇಶಗಳಲ್ಲಿ ಇದು ಒಂದಾಗಿರುವ ಕಾರಣದಿಂದ ಸೊ ಇದನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ತುಂಬಾ ಉಚಿತವಾಗಿರೋದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದಕ್ಕೆ ಲೀಗಲ್ ರಿಕ್ವೈರ್ಮೆಂಟ್ ಕೂಡ ಬೇಕಾಗಿರುತ್ತೆ. ಅಂದ್ರೆ ಏಕಾಏಕಿ ಅಲ್ಲಿ ಮೈನಿಂಗ್ ಅನ್ನ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಇದಕ್ಕೆ ವೈಲ್ಡ್ ಲೈಫ್ ಕ್ಲಿಯರೆನ್ಸ್ ಬೇಕಾಗಿರುತ್ತೆ. ಅಂದ್ರೆ ವನ್ಯಜೀವಿಗಳಿಗೆ ಸಂಬಂಧಪಟ್ಟಂತೆ ಒಂದು ಕ್ಲಿಯರೆನ್ಸ್ ಬೇಕಾಗಿರುತ್ತೆ. ಸೊ ಈ ಒಂದು ಕ್ಲಿಯರೆನ್ಸ್ ಅನ್ನ ಅವರು ಯಾರಿಂದ ಪಡಿಬೇಕಾಗಿರುತ್ತೆ ಅಂದ್ರೆ, ನ್ಯಾಷನಲ್ ಬೋರ್ಡ್ ಆಫ್ ವೈಲ್ಡ್ ಲೈಫ್ ಅಂದ್ರೆ ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯಿಂದ ವೈಲ್ಡ್ ಲೈಫ್ ಕ್ಲಿಯರೆನ್ಸ್ ಅನ್ನ ತಗೊಳ್ಬೇಕಾಗಿರುತ್ತೆ. ಸೊ
ಸೊ ಡ್ಯೂ ಟು ಇಟ್ಸ್ ಲೊಕೇಶನ್ ಇನ್ ದಿ ಈಕೋ ಸೆನ್ಸಿಟಿವ್ ಝೋನ್, ಇದು ಪರಿಸರ ಸೂಕ್ಷ್ಮ ವಲಯದಲ್ಲಿ ಇರಬಹುದಾಗಿರ್ತಕ್ಕಂಥ ಒಂದು ವಲಯವಾಗಿರೋದ್ರಿಂದ ಸೊ ಈ ಒಂದು ಕ್ಲಿಯರೆನ್ಸ್ ಅನ್ನು ಅವರು ತೆಗೆದುಕೊಳ್ಬೇಕಾಗಿರುತ್ತೆ. ಅಂಡ್ ಆಫ್ ಕೋರ್ಸ್ ವಿ ಸಾ ದಟ್ ದೆರ್ ಆರ್ ಸೋ ಮೆನಿ ಬಯೋಡೈವರ್ಸಿಟಿ ಇರೋದ್ರಿಂದ ಸೊ ಈ ಒಂದು ಕ್ಲಿಯರೆನ್ಸ್ ಅನ್ನ ಪಡೆದುಕೊಂಡರೆ ಮಾತ್ರ ಅಲ್ಲಿ ಮೈನಿಂಗ್ ಅನ್ನ ಮಾಡಲಿಕ್ಕೆ ಅವಕಾಶವನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಬುಕ್ಕಾಪಟ್ನ ಚಿಂಕಾರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ ಸೊ ಇದು ನಮ್ಮ ಕರ್ನಾಟಕದ ತುಮಕೂರಿನಲ್ಲಿರ್ತಕ್ಕಂಥ ಒಂದು ವನ್ಯಜೀವಿ ಅಭಯಾರಣ್ಯವಾಗಿರುತ್ತೆ. ಸೊ ಇದನ್ನ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಗಿ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದು 2019 ಅಥವಾ 2019ರಲ್ಲಿ. ಯಾವ ಕಾರಣಕ್ಕಾಗಿ ಇದನ್ನ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಡಿಕ್ಲೇರ್ ಮಾಡ್ತಾರೆ ಅಂದ್ರೆ ಸೊ ಚಿಂಕಾರ, ಅಲ್ಲಿರ್ತಕ್ಕಂಥ ಚಿಂಕಾರಗಳನ್ನ ನಾವು ಇಂಡಿಯನ್ ಗೆಜೆಲ್ ಅಂತ ಹೇಳ್ತೇವೆ. ಸೊ ಇದನ್ನ ಪ್ರೊಟೆಕ್ಟ್ ಮಾಡುವ ಕಾರಣದಿಂದ ಸೊ ಇದನ್ನ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ 2019ರಲ್ಲಿ ಡಿಕ್ಲೇರ್ ಮಾಡಲಾಗಿರುತ್ತೆ. ಸೊ ಚಿಂಕಾರವನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಇದನ್ನ ನಾವು ಇಂಡಿಯನ್ ಗ್ಯಾಸೆಲ್ ಅಂತ ಕೂಡ ಕರಿತೇವೆ. ಸೊ ಇದರ ಜಿಯೋಗ್ರಾಫಿಕಲ್ ಅಂದರೆ ಯಾವ ಒಂದು ಭೌಗೋಳಿಕ ಪ್ರದೇಶಗಳಲ್ಲಿ ಇದು ಕಂಡು ಬರುತ್ತೆ ಅಂದರೆ ನಮ್ಮ ಭಾರತ ದೇಶದಲ್ಲಿ ಪ್ರಮುಖವಾಗಿ ಕಂಡು ಬರುತ್ತೆ. ಸೊ ಮೇಜರ್ಲಿ ನಮ್ಮ ಈ ಒಂದು ಥಾರ್ ಡೆಸರ್ಟ್ ಅಲ್ಲಿ ಇದು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಟ್ ಈಸ್ ಆಲ್ಸೋ ಪ್ರೆಸೆಂಟ್ ಇನ್ ಪಾಕಿಸ್ತಾನ್, ಇರಾನ್ ಮತ್ತೆ ಆಫ್ಘಾನಿಸ್ತಾನದಲ್ಲೂ ಕೂಡ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಇದು IUCN ಕೆಂಪು ಪಟ್ಟಿಯ ಪ್ರಕಾರ ಲೀಸ್ಟ್ ಕನ್ಸರ್ನ್ ಅಂದರೆ ಕನಿಷ್ಠ ಕಾಳಜಿ ಅಂತ ಹೇಳ್ತೇವೆ. ಸೊ ಅದರ ಅರ್ಥ ಇದರ ಪಾಪ್ಯುಲೇಷನ್ ಇನ್ನು ಬಹಳಷ್ಟು ಹೆಚ್ಚಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಏನು ಅಂದರೆ ಈ ಪ್ರಾಣಿಯನ್ನ ಈ ಬಿಷ್ಣೋಯ್ ಕಮ್ಯುನಿಟಿ ಅಂತ ನಾವೇನು ಹೇಳ್ತೇವೆ, ರಾಜಸ್ಥಾನದಲ್ಲಿರ್ತಕ್ಕಂಥ ಈ ಒಂದು ಬಿಷ್ಣೋಯ್ ಸಮುದಾಯ ಏನಿದೆ ಸೊ ಅದು ಅವರು ಈ ಒಂದು ಪ್ರಾಣಿಯನ್ನ ದೇವರಂತೆ ಪೂಜಿಸ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇತ್ತೀಚೆಗೆ ಈ ಒಂದು ಕಾನ್ಫ್ಲಿಕ್ಟ್ ಆಗ್ತಾ ಇದೆ ಅಂದರೆ ಈ ಒಂದು ಕಮ್ಯುನಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸದಸ್ಯರು ಜನರನ್ನ ಕೊಲ್ತಾ ಇರ್ತಕ್ಕಂಥದ್ದನ್ನ ಕೂಡ ನೀವು ನ್ಯೂಸ್ಗಳಲ್ಲಿ ನೋಡಿರ್ತೀರಾ. ಸೊ ಈ ಒಂದು ಕಮ್ಯುನಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಪ್ರಾಣಿಯನ್ನ ಅವರು ಸೇಕ್ರೆಡ್ ಅಥವಾ ತುಂಬಾ ಪವಿತ್ರ ಅಂತ ನಂಬಿಕೆ ಮಾಡ್ತಕ್ಕಂಥದ್ದನ್ನ ಸೊ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇಷ್ಟು ಈ ಒಂದು ಪ್ರಾಣಿಯ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಇದರ ವಿಸ್ತೀರ್ಣವನ್ನ ನಾವು ನೋಡೋದಾದ್ರೆ 148 ಕಿಲೋಮೀಟರ್ ಸ್ಕ್ವೇರ್ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿ 80 ಚಿಂಕಾರಗಳು ಇಲ್ಲಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. 2024ರ ಪ್ರತಿಷ್ಠಿತ ಕುವೆಂಪು ರಾಷ್ಟ್ರೀಯ ಪುರಸ್ಕಾರಕ್ಕೆ ಯಾರನ್ನು ಆಯ್ಕೆ ಮಾಡಲಾಗಿದೆ? ಹೂ ಹ್ಯಾಸ್ ಬಿನ್ ಸೆಲೆಕ್ಟೆಡ್ ಫಾರ್ ದಿ ಪ್ರೆಸ್ಟೀಜಿಯಸ್ ಕುವೆಂಪು ರಾಷ್ಟ್ರೀಯ ಪುರಸ್ಕಾರ ಫಾರ್ ದ ಇಯರ್ 2024. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇಮಾನ್ಶಿ ಇಂದೂಲಾಲ್ ಶೇಲತ್ ಅಂತ ಹೇಳ್ತೇವೆ. ಸೊ ಇವರಿಗೆ ನಮ್ಮ ರಾಷ್ಟ್ರಕವಿ ಆಗಿರ್ತಕ್ಕಂಥ ಕುವೆಂಪುರವರ ಹೆಸರಿನಲ್ಲಿ ನೀಡ್ತಕ್ಕಂಥ ಸೊ ಈ ಒಂದು ಕುವೆಂಪು ನ್ಯಾಷನಲ್ ಅವಾರ್ಡ್ ಅನ್ನ ಸೊ ಈವರೆಗೆ ನೀಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇವರು ಯಾವ ಒಂದು ಭಾಷೆಯ ಬರಹಗಾರ್ತಿಯಾಗಿರ್ತಾರೆ ಅಂದ್ರೆ ಗುಜರಾತಿ ಭಾಷೆಯ ಬರಹಗಾರ್ತಿಯಾಗಿರ್ತಾರೆ. ಸೊ ಅವರ ಹೆಸರು ಇಮಾನ್ಶಿ ಇಂದೂಲಾಲ್ ಶೇಲತ್ ಅಂತಕ್ಕಂಥದ್ದು ಅವರ ಹೆಸರಾಗಿರುತ್ತೆ. ಸೊ ಇವರಿಗೆ 2024ನೇ ಸಾಲಿನ ಕುವೆಂಪು ರಾಷ್ಟ್ರೀಯ ಪುರಸ್ಕಾರವನ್ನ ನೀಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ಆಯ್ಕೆ ಪ್ರಕ್ರಿಯೆಯನ್ನ ಮಾಡಲಿಕ್ಕೆ ಒಂದು ಕಮಿಟಿ ಅಥವಾ ಸಮಿತಿಯನ್ನ ನೇಮಕ ಮಾಡಿರ್ತಾರೆ. ಸೊ ಆ ಒಂದು ಕಮಿಟಿಯ ಮುಖ್ಯಸ್ಥರು ಅಥವಾ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದ್ರೆ BL ಶಂಕರ್. ಇವರು ಪ್ರೆಸಿಡೆಂಟ್ ಆಫ್ ರಾಷ್ಟ್ರಕವಿ ಕುವೆಂಪು ಟ್ರಸ್ಟ್, ಅಂದ್ರೆ ರಾಷ್ಟ್ರಕವಿಗಳ ಹೆಸರಿನಲ್ಲಿ ಒಂದು ಟ್ರಸ್ಟ್ ಇರುತ್ತೆ. ಆ ಟ್ರಸ್ಟ್ ನ ಅಧ್ಯಕ್ಷರಾಗಿರ್ತಕ್ಕಂಥ BL ಶಂಕರ್ ರವರು ಸೊ ಈ ಒಂದು ಆಯ್ಕೆ ಸಮಿತಿಯ ಅಧ್ಯಕ್ಷರಾಗಿ ಕೂಡ ಇರ್ತಾರೆ. ಸೊ ಅವ್ರ ಜೊತೆ ಬೇರೆ ಬೇರೆ ಸದಸ್ಯರು ಕೂಡ ಇರ್ತಾರೆ. ಸೊ ಇವ್ರನ್ನ ನೀವು ಒಂದ್ಸತಿ ನೋಡ್ಕೊಳ್ಬಹುದಾಗಿರುತ್ತೆ. ಬಟ್ ಈ ಪ್ರೆಸಿಡೆಂಟ್ ಮಾತ್ರ ತುಂಬಾ ಇಂಪಾರ್ಟೆಂಟ್ ಆಗಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಅವಾರ್ಡ್ ನಲ್ಲಿ ಎಷ್ಟು ಕ್ಯಾಶ್ ಪ್ರೈಸ್ ಕೊಡ್ತಾರೆ ಅಂತ ನಾವು ನೋಡೋದಾದ್ರೆ 5 lakhs ಅಥವಾ 5 ಲಕ್ಷ ನಗದು ಬಹುಮಾನ, ಒಂದು ಸಿಲ್ವರ್ ಮೆಡಲ್ ಅಥವಾ ಬೆಳ್ಳಿ ಪದಕವನ್ನ ನೀಡಲಾಗುತ್ತೆ, ಒಂದು ಸೈಟೇಷನ್ ಅಥವಾ ಒಂದು ಉಲ್ಲೇಖವನ್ನ ಕೂಡ ಸೊ ಈ ಒಂದು ಅವಾರ್ಡ್ ನ ರೂಪದಲ್ಲಿ ನೀಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದಕ್ಕಿಂತ ಮುಂಚೆ ಈ ಒಂದು ಅವಾರ್ಡ್ ಅನ್ನ ಇವರಿಗೆ ಕುವೆಂಪು ರಾಷ್ಟ್ರೀಯ ಪುರಸ್ಕಾರ ಜೊತೆಗೆ ಅಥವಾ ಇದಕ್ಕಿಂತ ಮುಂಚೆ ಯಾವ್ಯಾವ ಅವಾರ್ಡ್ಸ್ ಅನ್ನ ಈಕೆ ಪಡೆದುಕೊಂಡಿರ್ತಾರೆ ಅಂದ್ರೆ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಫಾರ್ ಗುಜರಾತಿ ಇನ್ 1996, 1996ರಲ್ಲಿ ಗುಜರಾತಿ ಭಾಷೆಗಾಗಿ ಈ ಒಂದು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಪಡೆದುಕೊಂಡಿರ್ತಾರೆ. ಸೊ ಯಾವ ಒಂದು ಅವರ ಕ್ರಿಯೇಷನ್ಗಾಗಿ ಅಂದ್ರೆ ಶಾರ್ಟ್ ಸ್ಟೋರೀಸ್ ಅಂತ ಹೇಳ್ತೇವೆ, ಅಂದ್ರೆ ಸಣ್ಣ ಕಥೆಗಳು ಅಂತ ಹೇಳ್ತೇವೆ. ಅದನ್ನ ಅಂದಾರಿ ಗಾಲಿಮಾ ಸಫೇದ್ ತಪ್ಕಾನ್ ಅಂತ ಅವರು ಬರೆದಿರ್ತಕ್ಕಂಥ ಒಂದು ಕಲೆಕ್ಷನ್ ಆಫ್ ಸ್ಟೋರೀಸ್, ಅದನ್ನು ನಾವು ಅಂದಾರಿ ಗಾಲಿಮಾ ಸಫೇದ್ ತಪಕನ್ ಅಂತ ಹೇಳ್ತೇವೆ. ಸೊ ಇದು ಒಂದು ಕಲೆಕ್ಷನ್ ಆಫ್ ಸ್ಟೋರೀಸ್ ಆಗಿರುತ್ತೆ. ಸೊ ಈ ಒಂದು ಸ್ಟೋರೀಸ್ಗಳು ಅಥವಾ ಸಣ್ಣ ಕಥೆಗಳ ಒಂದು ಸಂಗ್ರಹಕ್ಕೆ 1996ರಲ್ಲಿ ಗುಜರಾತಿನಲ್ಲಿ ಅಥವಾ ಗುಜರಾತಿ ಭಾಷೆಗಾಗಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಹಾಗಿದ್ರೆ ಈ ಒಂದು ಕುವೆಂಪು ರಾಷ್ಟ್ರೀಯ ಪುರಸ್ಕಾರದ ಬಗ್ಗೆ ನಾವು ಬೇಸಿಕ್ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಇದೊಂದು ನ್ಯಾಷನಲ್ ಅವಾರ್ಡ್ ಆಗಿರುತ್ತೆ, ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ನೀಡ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ಸೊ ಇದನ್ನ ಆನ್ಯುಯಲ್
ಆನ್ಯುಯಲಿ ಅಥವಾ ವಾರ್ಷಿಕವಾಗಿ ನೀಡಲಾಗುತ್ತೆ. ಸೊ ರಾಷ್ಟ್ರಕವಿ ಕುವೆಂಪು ಟ್ರಸ್ಟ್ ಏನಿದೆ ಆ ಒಂದು ದತ್ತಿ ಸಂಸ್ಥೆಯಿಂದ ನೀಡ್ತಕ್ಕಂಥ ಒಂದು ಪ್ರಶಸ್ತಿ ಇದಾಗಿರುತ್ತೆ. ಸೊ ಈ ಪ್ರಶಸ್ತಿಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು 2013 ಅಥವಾ 2013ರಲ್ಲಿ. ಸೊ ನಮ್ಮ ಭಾರತ ದೇಶದ ಕಾನ್ಸ್ಟಿಟ್ಯೂಷನ್ ಅಥವಾ ಸಂವಿಧಾನದಲ್ಲಿ ರೆಕಗ್ನೈಸ್ ಮಾಡಿರ್ತಕ್ಕಂಥ ಭಾಷೆಗಳಲ್ಲಿ ಉತ್ತಮವಾಗಿ ಮಾಡಿರ್ತಕ್ಕಂಥ ಬರವಣಿಗೆಗಾಗಿ ನೀಡ್ತಕ್ಕಂಥ ಅವಾರ್ಡ್ ಅಂತ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರ ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವವನ್ನ ನಾವು ನೋಡೋದಾದ್ರೆ, ಸೊ ಈ ಒಂದು ಅವಾರ್ಡ್ ಅನ್ನ ನಮ್ಮ ರಾಷ್ಟ್ರಕವಿ ಆಗಿರ್ತಕ್ಕಂಥ ಕುವೆಂಪುರವರ ಹೆಸರಿನಲ್ಲಿ ನೀಡ್ತಕ್ಕಂಥ ಒಂದು ಅವಾರ್ಡ್ ಆಗಿರುತ್ತೆ. ಸೊ ಕುವೆಂಪುರವರ ಬಗ್ಗೆ ನಮ್ಮೆಲ್ಲರಿಗೂ ಡೆಫಿನೆಟ್ಲಿ ಗೊತ್ತಿರುತ್ತೆ. ಸೊ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದುಕೊಂಡಿರ್ತಕ್ಕಂಥ ರಾಷ್ಟ್ರಕವಿ ಆಗಿರ್ತಕ್ಕಂಥ ಕುವೆಂಪುರ ಹೆಸರಿನಲ್ಲಿ ನೀಡ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ಸೊ ಯಾರಿಗೆ ಈ ಒಂದು ಲಿಟ್ರಲಿ ಎಕ್ಸಲೆನ್ಸ್ ಇರುತ್ತೆ ಅಂದ್ರೆ ಸಾಹಿತ್ಯದಲ್ಲಿ ಒಂದು ಉತ್ಕೃಷ್ಟತೆ ಇರುತ್ತೆ, ಸೊ ಅವರನ್ನ ಗುರುತಿಸಿ ನೀಡ್ತಕ್ಕಂಥ ಅವಾರ್ಡ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕುವೈತ್ ನೀಡಿದ ಅತ್ಯುನ್ನತ ಗೌರವ ಯಾವುದು? ಸೊ ವಾಟ್ ಇಸ್ ದಿ ಹೈಯೆಸ್ಟ್ ಹಾನರ್ ಅವಾರ್ಡೆಡ್ ಟು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಬೈ ಕುವೈತ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆರ್ಡರ್ ಆಫ್ ಮುಬಾರಕ್ ಅಲ್ ಕಬೀರ್ ಅಂತಕ್ಕಂಥ ಒಂದು ಹೈಯೆಸ್ಟ್ ಹಾನರ್ ಅನ್ನ ನಮ್ಮ ಭಾರತ ದೇಶದ ಪ್ರಧಾನ ಮಂತ್ರಿಗಳಿಗೆ ಕುವೈತ್ ರಾಷ್ಟ್ರದಿಂದ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಕುವೈತ್ನ ಈ ಭಾಗದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಇದೊಂದು ಗಲ್ಫ್ ಕಂಟ್ರಿ ಆಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ಕುವೈತ್ನ ಕ್ಯಾಪಿಟಲ್ ಸಿಟಿ ಬಂದು ಕ್ಯಾಪಿಟಲ್ ಸಿಟಿ ನಾವು ಕುವೈತ್ ಸಿಟಿ ಅಂತಾನೆ ಹೇಳ್ತೇವೆ. ಸೊ ಇದರ ನೈಬರಿಂಗ್ ನಲ್ಲಿ ನಾವು ಇರಾಕ್ ಅನ್ನ ನೋಡಬಹುದಾಗಿರುತ್ತೆ ಮತ್ತು ಸೌದಿ ಅರೇಬಿಯಾನ ನೋಡಬಹುದಾಗಿರುತ್ತೆ. ಸೊ ಈ ಒಂದು ರಾಷ್ಟ್ರ ನಮ್ಮ ಭಾರತದ ಪ್ರಧಾನಮಂತ್ರಿಗಳಿಗೆ ಹೈಯೆಸ್ಟ್ ಆನರ್ ಅನ್ನ ಕೊಟ್ಟಿರ್ತಾರೆ. ಆ ಹೈಯೆಸ್ಟ್ ಆನರ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಆರ್ಡರ್ ಆಫ್ ಮುಬಾರಕ್ ಅಲ್ ಕಬೀರ್ ಅಂತಕ್ಕಂಥ ಒಂದು ಅತ್ಯುನ್ನತ ಪ್ರಶಸ್ತಿಯನ್ನ ಅಥವಾ ಗೌರವವನ್ನ ನಮ್ಮ ಪ್ರಧಾನಮಂತ್ರಿಗಳಿಗೆ ನೀಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು ಆಫ್ಟರ್ 43 ಇಯರ್ಸ್ ಅಂದ್ರೆ 43 ವರ್ಷಗಳ ನಂತರ ಈ ಒಂದು ದೇಶಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇನ್ನ ಸ್ಪ್ಯಾನ್ ಆಫ್ 43 ಇಯರ್ಸ್ ಯಾರು ಕೂಡ ಈ ಒಂದು ದೇಶಕ್ಕೆ ಭೇಟಿ ಕೊಟ್ಟಿರೋದಿಲ್ಲ. ಸೊ 43 ವರ್ಷಗಳ ನಂತರ ಕುವೈತ್ಗೆ ಭೇಟಿ ನೀಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಆರ್ಡರ್ ಆಫ್ ಮುಬಾರಕ್ ಅಲ್ ಕಬೀರ್ ಏನಿದೆ, ಸೊ ಇದರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಸೊ ಇದನ್ನ ಹೆಡ್ಸ್ ಆಫ್ ದಿ ಸ್ಟೇಟ್ಸ್ಗೆ ಕೊಡ್ತಾರೆ, ಅಂದ್ರೆ ಒಂದು ರಾಷ್ಟ್ರದ ನಾಯಕರಿಗೆ ಕೊಡ್ತಕ್ಕಂಥದ್ದು. ಫಾರಿನ್ ಸಾವೆರೆನ್ಸ್ ಅಂದ್ರೆ ವಿದೇಶಿ ಸಾರ್ವಭೌಮರಿಗೆ ನೀಡ್ತಕ್ಕಂಥದ್ದು. ಅದಾದ್ಮೇಲೆ ಮೆಂಬರ್ ಆಫ್ ರಾಯಲ್ ಫ್ಯಾಮಿಲೀಸ್ ಅಂದ್ರೆ ಈ ಒಂದು ರಾಜಮನೆತನದ ಸದಸ್ಯರಿಗೆ ನೀಡ್ತಕ್ಕಂಥ ಒಂದು ಅವಾರ್ಡ್ ಆಗಿರುತ್ತೆ. ಸೊ ಇದನ್ನ ಸಿಂಬಲ್ ಆಫ್ ಫ್ರೆಂಡ್ಶಿಪ್ ಮತ್ತೆ ಗುಡ್ ವಿಲ್ ಅಂತ ಕರಿತೇವೆ, ಅಂದ್ರೆ ಸ್ನೇಹ ಮತ್ತು ಸೌಹಾರ್ದತೆಯ ಸಂಕೇತವಾಗಿ ಕುವೈತ್ನವರು ನೀಡ್ತಕ್ಕಂಥ ಒಂದು ಪ್ರಶಸ್ತಿಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಪ್ರಶಸ್ತಿಯನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು 1974 ಅಲ್ಲಿ ಸ್ಥಾಪನೆ ಮಾಡ್ತಾರೆ. ಯಾರ ಹೆಸರಲ್ಲಿ ಅಂದ್ರೆ ಮುಬಾರಕ್ ಅಲ್ ಸಾಹಬ್ ಹೆಸರಿನಲ್ಲಿ ಸ್ಥಾಪನೆ ಮಾಡ್ತಾರೆ. ಯಾರು ಇವರು ಮುಬಾರಕ್ ಅಲ್ ಸಾಹಬ್ ಅಂತ ನಾವು ನೋಡೋದಾದ್ರೆ, ಹೂ ರೂಲ್ಡ್ ಕುವೈತ್ ಫ್ರಮ್ 1896 ಟು 1915 ಅಂದ್ರೆ 1896ರಿಂದ 1915ರವರೆಗೆ ಕುವೈತ್ ಅನ್ನ ಆಳ್ವಿಕೆ ಮಾಡಿರ್ತಕ್ಕಂಥ ಇವರ ಹೆಸರಿನಲ್ಲಿ ನೀಡ್ತಕ್ಕಂಥ ಒಂದು ಪ್ರಶಸ್ತಿ ಇದಾಗಿರುತ್ತೆ. ಸೊ ಪ್ರೀವಿಯಸ್ಲಿ ಇದೇ ಹಾನರ್ ಅನ್ನ ಕುವೈತ್ನವರು ಯಾರ್ಯಾರಿಗೆ ಮಾಡಿದ್ರು ಅಂತ ನಾವು ನೋಡೋದಾದ್ರೆ, ಕ್ವೀನ್ ಎಲಿಜಬೆತ್ II ಗೆ ಮಾಡಿರ್ತಾರೆ. ಅದಾದ್ಮೇಲೆ ಫಾರ್ಮರ್ US ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಜಾರ್ಜ್ H.W. ಬುಷ್ಗೆ, ಬಿಲ್ ಕ್ಲಿಂಟನ್ಗೆ, ಅದಾದ್ಮೇಲೆ ಕಿಂಗ್ ಸಲ್ಮಾನ್ ಆಫ್ ದಿ ಸೌದಿ ಅರೇಬಿಯಾ. ಸೊ ಇಷ್ಟು ಜನಕ್ಕೆ ಇದೇ ರೀತಿಯ ಹಾನರ್ ಅನ್ನ ಇದಕ್ಕಿಂತ ಮುಂಚೆ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. 2025ರ ಪ್ಯಾರಾ ಅಥ್ಲೆಟಿಕ್ಸ್ ವಿಶ್ವ ಚಾಂಪಿಯನ್ಶಿಪ್ ಎಲ್ಲಿ ನಡೆಯುತ್ತದೆ? ಸೊ ವೇರ್ ವಿಲ್ ದಿ 2025 ಪ್ಯಾರಾ ಅಥ್ಲೆಟಿಕ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಟೇಕ್ ಪ್ಲೇಸ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಸೊ ಈ ಒಂದು ಈವೆಂಟ್ ಅನ್ನ ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ನಾವು ಇವಾಗ ಹಿಸ್ಟಾರಿಕಲ್ ಈವೆಂಟ್ ಅಂತ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಬಿಕಾಸ್ ಈ ಒಂದು ಪ್ಯಾರಾ ಅಥ್ಲೆಟಿಕ್ ವರ್ಲ್ಡ್ ಚಾಂಪಿಯನ್ಶಿಪ್ ಅಂತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ನಡೀತಾ ಇರ್ತಕ್ಕಂಥ ಒಂದು ಈವೆಂಟ್ ಆಗಿರುತ್ತೆ. ಸೊ ಇದನ್ನ ನಮ್ಮ ಭಾರತ ದೇಶದಲ್ಲಿ ನವದೆಹಲಿಯಲ್ಲಿ ಕಂಡಕ್ಟ್ ಮಾಡ್ತಕ್ಕಂಥ ಇವೆಂಟ್ ಆಗಿರುತ್ತೆ. ಆಸ್ ಐ ಟೋಲ್ಡ್ ಯು ಬಿಫೋರ್, ಇಟ್ ಈಸ್ ಫಸ್ಟ್ ಟೈಮ್ ಇನ್ ಇಂಡಿಯಾ. ನಮ್ಮ ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಮಾಡ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ ಎಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ಜವಾಹರ್ಲಾಲ್ ನೆಹರು ಸ್ಟೇಡಿಯಂ ಅಲ್ಲಿ. ಸೊ ಈ ಒಂದು ಇವೆಂಟ್ ಅನ್ನ 2025 ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳುಗಳಲ್ಲಿ ನಡೆಸ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ಈ ಒಂದು ಇವೆಂಟ್ ನಲ್ಲಿ ಮೋರ್ ದೆನ್ 100 ಕಂಟ್ರೀಸ್, ಅರೌಂಡ್ 1000 ಅಥ್ಲೀಟ್ಸ್ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ.
ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಸರಣಿಯಲ್ಲಿ ಇದು 12th ಎಡಿಷನ್ ಆಗಿರುತ್ತೆ, ಅಂದರೆ 12ನೇ ಆವೃತ್ತಿ ಆಗಿರುತ್ತೆ. ಸೊ ಇದನ್ನ ಏಷ್ಯಾದಲ್ಲಿ ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು 4th ಟೈಮ್, ಅಂದರೆ ಭಾರತ ದೇಶದಲ್ಲಿ ಮೊದಲನೇ ಬಾರಿಗೆ, ಬಟ್ ಏಷ್ಯಾ ಖಂಡವನ್ನು ಕನ್ಸಿಡರ್ ಮಾಡಿದಾಗ 4ನೇ ಬಾರಿ, ಅಂದರೆ 4ನೇ ರಾಷ್ಟ್ರದಲ್ಲಿ ಈ ಒಂದು ಇವೆಂಟ್ ಅನ್ನ ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ನಮ್ಮ ಭಾರತ ದೇಶ ಇತ್ತೀಚೆಗೆ ನಡೆದಿರ್ತಕ್ಕಂಥ ಪ್ಯಾರಾಲಿಂಪಿಕ್ಸ್ ನಲ್ಲಿ ತುಂಬಾ ಅದ್ಭುತವಾಗಿರ್ತಕ್ಕಂಥ ಪ್ರದರ್ಶನವನ್ನ ನೀಡಿರುತ್ತೆ. ಸೊ ಈ ಒಂದು ಪ್ಯಾರಾ ಅಥ್ಲೆಟಿಕ್ಸ್ ನಲ್ಲಿ ಏನೋ ಅತ್ಯುನ್ನತವಾದ ಒಂದು ಪ್ರದರ್ಶನವನ್ನ ನೀಡಿರುತ್ತೆ. ಸೊ ಅರೌಂಡ್ 17 ಮೆಡಲ್ಸ್ ಅನ್ನ ನಾವು ಗೆದ್ದಿರ್ತೇವೆ. ಸೊ ಎಲ್ಲಿ ಅಂದ್ರೆ 2023 ವರ್ಲ್ಡ್ ಚಾಂಪಿಯನ್ಶಿಪ್ ನಲ್ಲಿ ಇದು ಕೋಬೆನಲ್ಲಿ ನಡೆದಿರ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ 6 ಚಿನ್ನದ ಪದಕಗಳೊಂದಿಗೆ ಟೋಟಲ್ 17 ಮೆಡಲ್ಸ್ ಅನ್ನ ಸೊ ನಮ್ಮ ಭಾರತ ದೇಶದ ಪ್ಯಾರಾ ಅಥ್ಲೆಟಿಕ್ಸ್ ಗಳಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಉದ್ಘಾಟನಾ ಖೋ ವಿಶ್ವ ಕಪ್ 2025ರ ಬ್ರ್ಯಾಂಡ್ ಅಂಬಾಸಿಡರ್ ಎಂದು ಯಾರನ್ನು ಹೆಸರಿಸಲಾಗಿದೆ? ಹೂ ಹ್ಯಾಸ್ ಬಿನ್ ನೇಮ್ ದಿ ಬ್ರ್ಯಾಂಡ್ ಅಂಬಾಸಿಡರ್ ಫಾರ್ ದಿ ಇನಾಗ್ರಲ್ ಖೋ ವರ್ಲ್ಡ್ ಕಪ್ 2025. ಸೊ ಮೊಟ್ಟ ಮೊದಲ ಬಾರಿಗೆ ಈ ಖೋ ಈ ಒಂದು ಕ್ರೀಡೆಗೆ ಸಂಬಂಧಪಟ್ಟಂತೆ ಒಂದು ವಿಶ್ವ ಕಪ್ ಅನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ವಿ ಶುಡ್ ರಿಯಲಿ ಅಪ್ರಿಷಿಯೇಟ್ ದಿಸ್ ಬಿಕಾಸ್ ಸೊ ಈ ಕಡೆಗಣಿಸಿರ್ತಕ್ಕಂಥ ಕ್ರೀಡೆಗಳು ಅಂತ ನಾವೇನು ಹೇಳ್ತಾ ಇದ್ವಿ, ಸೊ ಅವುಗಳಿಗೂ ಕೂಡ ಈಗ ಕ್ರಮೇಣವಾಗಿ ಒಂದು ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇನ್ಫ್ಯಾಕ್ಟ್ ಈ ಕಬಡ್ಡಿ ಅಂತಕ್ಕಂಥದ್ದು ಇತ್ತೀಚೆಗೆ ಪ್ರೋ ಕಬಡ್ಡಿಯಿಂದ ಸ್ವಲ್ಪ ಅದು ಪಾಪ್ಯುಲಾರಿಟಿಯನ್ನ ಗೇನ್ ಮಾಡ್ತಾ ಇದೆ. ಸೊ ಈಗ ಖೋಖೋಗೂ ಕೂಡ ಅದೇ ರೀತಿಯ ಒಂದು ಪಾಪ್ಯುಲಾರಿಟಿಯನ್ನ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಸೊ ಆಲ್ ದೀಸ್ ಡೇಸ್ ಅಥವಾ ಅಕ್ರಾಸ್ ಇಂಡಿಯಾ ನಾವು ಜಾಸ್ತಿ ಹೆಚ್ಚಾಗಿ ಕ್ರಿಕೆಟ್ ಅನ್ನ ಫೋಕಸ್ ಮಾಡ್ತೇವೆ. ಸೊ ಅದರ್ ಗೇಮ್ಸ್ ಅನ್ನ ಕೂಡ ನಾವು ರೆಕಗ್ನೈಸ್ ಮಾಡಬೇಕಾಗಿರುತ್ತೆ. ಈವನ್ ವಿತ್ ದಿ ಅಡ್ವೆಂಟ್ ಆಫ್ ದಿ ಅಚೀವ್ಮೆಂಟ್ ಆಫ್ ಗುಕೇಶ್ ಅವರಿಂದ ಇವನ್ ಚೆಸ್ ಕ್ರೀಡೆಗೂ ಕೂಡ ಹೆಚ್ಚಿನ ಒಂದು ಬೇಡಿಕೆ ಬಂದಿರತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇನ್ ಸ್ಪೋರ್ಟ್ಸ್ ಸೆಕ್ಟರ್ ಅದೊಂದು ಗುಡ್ ಮೂವ್ ಅಂತ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ 2025 ಅಂದ್ರೆ ಮುಂದಿನ ವರ್ಷದಲ್ಲಿ ಖೋಖೋಗೆ ಸಂಬಂಧಪಟ್ಟಂತೆ ವಿಶ್ವಕಪ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರನ್ನ ಆಯ್ಕೆ ಮಾಡಿದ್ದಾರೆ ಅಂದ್ರೆ ಸಲ್ಮಾನ್ ಖಾನ್ ರವರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಖೋ ವಿಶ್ವಕಪ್ಗೆ ಸಲ್ಮಾನ್ ಖಾನ್ ರವರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಇವೆಂಟ್ ಏನಿದೆ ಇದು ಇನಾಗ್ರಲ್ ಅಂದ್ರೆ ಪ್ರಪ್ರಥಮ ಬಾರಿಗೆ ಖೋಖೋಗೆ ಸಂಬಂಧಪಟ್ಟಂತೆ ಮೊದಲ ಇವೆಂಟ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಅದನ್ನ ನಾವು ವಿಶ್ವ ಕಪ್ ಅಂದ್ರೆ ಒಂದು ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಗೇಮ್ ಆಗಿ ಇದನ್ನ ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ಕೂಡ ನವದೆಹಲಿಯಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ವರ್ಷದ ಮೊದಲ ತಿಂಗಳು ಜನವರಿಯಲ್ಲಿ ಇದನ್ನ ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಫಸ್ಟ್ ಎವರ್ ಖೋಖೋ ವರ್ಲ್ಡ್ ಕಪ್ ಆಗಿರುತ್ತೆ, ಅಂದ್ರೆ ಖೋಖೋಗೆ ಸಂಬಂಧಪಟ್ಟಂತೆ ಇದೇ ಮೊಟ್ಟ ಮೊದಲ ವಿಶ್ವ ಕಪ್ ಇದಾಗಿರುತ್ತೆ. ಸೊ ಇದರಲ್ಲಿ 21 ಮೆನ್ಸ್ ಟೀಮ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, 20 ವಿಮೆನ್ಸ್ ಟೀಮ್ಸ್ಗಳು 24 ರಾಷ್ಟ್ರಗಳಿಂದ ಸೊ ಈ ಒಂದು ಕ್ರೀಡೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಸಲ್ಮಾನ್ ಖಾನ್ ಈ ಒಂದು ಕ್ರೀಡೆಯ ಅಂಬಾಸಿಡರ್ ಆಗಿರೋ ಅಂದ್ರೆ ಈ ಒಂದು ಈವೆಂಟ್ ನ ಅಂಬಾಸಿಡರ್ ಆಗಿರುವ ಕಾರಣದಿಂದ ಅದನ್ನ ಪ್ರಚಾರ ಮಾಡಲಿಕ್ಕೆ ಇವರು ಸಪೋರ್ಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಖೋಖೋ ಫೆಡರೇಷನ್ ಆಫ್ ಇಂಡಿಯಾ ಅಂತ ಒಂದು ಸ್ಥಾಪನೆ ಮಾಡಿದ್ದಾರೆ. ಸೊ ಇದರ ಪ್ರೆಸಿಡೆಂಟ್ ಅಥವಾ ಅಧ್ಯಕ್ಷರು ಯಾರು ಅಂತ ಕೇಳ್ಬೋದಾಗಿರುತ್ತೆ. ಸೊ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದ್ರೆ ಶ್ರೀ ಸುಧಾಂಶು ಮಿತ್ತಲ್ ರವರು ಖೋಖೋ ಫೆಡರೇಷನ್ ಆಫ್ ಇಂಡಿಯಾದ ಪ್ರೆಸಿಡೆಂಟ್ ಆಗಿರ್ತಾರೆ ಪ್ರಸ್ತುತವಾಗಿ. ಸೊ ಇವರಿಗೆ ಯಾರು ಬೆಂಬಲ ಕೊಡ್ತಾ ಇದ್ದಾರೆ ಅಂದ್ರೆ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಇದೆ. ಸೊ ಅವರು ಈ ಒಂದು KKFI ಗೆ ಬೆಂಬಲವನ್ನ ನೀಡುವ ಮುಖಾಂತರ ಸೊ ಈ ಒಂದು ವಿಶ್ವ ಕಪ್ ಅನ್ನ ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಯಾವ 2 ದೇಶಗಳ ಬಾಹ್ಯಾಕಾಶ ಸ್ಟಾರ್ಟ್ಅಪ್ಗಳು ಲೇಸರ್ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವ ಬಾಹ್ಯಾಕಾಶ ಶಿಲಾಖಂಡ ರಾಶಿಗಳ ಸಮಸ್ಯೆಯನ್ನು ನಿಭಾಯಿಸಲು ಸಹಕರಿಸುತ್ತಿವೆ? ವಿಚ್ 2 countries space startups are collaborating to tackle the problem of space debris developing laser technology? ಅಂದ್ರೆ ಒಂದು ಲೇಸರ್ ಟೆಕ್ನಾಲಜಿಯನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಇದು 2 ಸ್ಪೇಸ್ ಟೆಕ್ನಾಲಜಿ ಸ್ಟಾರ್ಟ್ಅಪ್ಗಳಾಗಿರ್ತವೆ. 2 ಅಂದ್ರೆ 2 ಬೇರೆ ಬೇರೆ ದೇಶಗಳಲ್ಲಿರ್ತಕ್ಕಂಥ ಸ್ಪೇಸ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಸ್ಟಾರ್ಟ್ಅಪ್ಗಳಾಗಿರ್ತವೆ. ಸೊ ಇವ್ರೇನ್ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ಲೇಸರ್ ಟೆಕ್ನಾಲಜಿಯನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಈ ಲೇಸರ್ ಟೆಕ್ನಾಲಜಿಯನ್ನ ಅವ್ರು ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಸ್ಪೇಸ್ ಡೆಬ್ರೀಸ್ ಅಂತ ಹೇಳ್ತೇವೆ. ಅಂದ್ರೆ ನಾವು ಈ ಒಂದು ಬಾಹ್ಯಾಕಾಶಕ್ಕೆ ಅನೇಕ ವಸ್ತುಗಳನ್ನ ಲಾಂಚ್ ಮಾಡ್ತಾ ಇರ್ತೇವೆ. ಸೊ ಅದರಲ್ಲಿ ತುಂಬಾ ಪಾಪ್ಯುಲರ್ ಯಾವುದು ಅಂದ್ರೆ ಸ್ಯಾಟಲೈಟ್ ಗಳನ್ನ ಲಾಂಚ್ ಮಾಡ್ತಾ ಇದ್ದೇವೆ. ಸೊ ಸ್ಯಾಟಲೈಟ್ಗೆ ಒಂದು ಲೈಫ್ ಅಂತ ಇರುತ್ತೆ. ಆ ಲೈಫ್ ಆದ್ಮೇಲೆ ಅದು ಡಿಫಂಕ್ಟ್ ಆಗುತ್ತೆ. ಸೊ ಅದೊಂದು ತ್ಯಾಜ್ಯ ವಸ್ತುವಾಗಿ ಅಲ್ಲಿ ಶೇಖರಣೆಗೊಂಡಿರುತ್ತೆ. ಆ ರೀತಿಯ ತ್ಯಾಜ್ಯ ಇತ್ತೀಚೆಗೆ ಬಹಳ ಹೆಚ್ಚಾಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಆ
ಒಂದು ತ್ಯಾಜ್ಯವನ್ನ ಕಡಿಮೆ ಮಾಡಲಿಕ್ಕೆ ಒಂದು ಲೇಸರ್ ಟೆಕ್ನಾಲಜಿಯನ್ನ 2 ರಾಷ್ಟ್ರಗಳ ಸ್ಟಾರ್ಟ್ಅಪ್ ಕಂಪನಿಗಳು ಈಗ ಡೆವಲಪ್ ಮಾಡ್ತಾ ಇದ್ದಾವೆ. ಆ 2 ರಾಷ್ಟ್ರಗಳು ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತ ಮತ್ತು ಜಪಾನ್ಗೆ ಸಂಬಂಧಪಟ್ಟಿರ್ತಕ್ಕಂಥ 2 ಸ್ಟಾರ್ಟ್ಅಪ್ ಕಂಪನಿಗಳು ಸೊ ಈ ಒಂದು ಲೇಸರ್ ಟೆಕ್ನಾಲಜಿಯನ್ನ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಯು ಕ್ಯಾನ್ ಸಿ ದಿಸ್, ನಮ್ಮ ಭೂಮಿಯ ಸುತ್ತು ಇರ್ತಕ್ಕಂಥ ಸ್ಪೇಸ್ ಏನಿರುತ್ತೆ ಬಾಹ್ಯಾಕಾಶದಲ್ಲಿ ಈ ಡೆಬ್ರೀಸ್ ಅಂತಕ್ಕಂಥದ್ದು ಈ ರೀತಿ ನಿರಂತರವಾಗಿ ಸುತ್ತುತ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಇತ್ತೀಚೆಗೆ ಬಹಳ ಹೆಚ್ಚಾಗಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿರುತ್ತೆ. ಸೊ ಇದನ್ನ ಕಡಿಮೆ ಮಾಡಲಿಕ್ಕೆ ಜಾಪನೀಸ್ ಮತ್ತೆ ಇಂಡಿಯನ್ ಸ್ಪೇಸ್ ಸ್ಟಾರ್ಟ್ಅಪ್ಗಳು ಆ ಸ್ಪೇಸ್ ಡೆಬ್ರೀಸ್ ಗಳನ್ನ ರಿಮೂವ್ ಮಾಡ್ತಕ್ಕಂಥ ಒಂದು ತಂತ್ರಜ್ಞಾನವನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಅವ್ರು ಯೂಸ್ ಮಾಡ್ತಾ ಇರ್ತಕ್ಕಂಥ ತಂತ್ರಜ್ಞಾನವನ್ನ ನಾವು ಲೇಸರ್ ಟೆಕ್ನಾಲಜಿ ಅಂತ ಹೇಳ್ತೇವೆ. ಸೊ ಏನಕ್ಕೆ ಇದನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಟು ಸ್ಟಾಪ್ ದಿ ರೊಟೇಷನ್ ಆಫ್ ಸ್ಪೇಸ್ ಡೆಬ್ರೀಸ್ ಅರೌಂಡ್ ದಿ ಅರ್ತ್, ಅಂದ್ರೆ ಭೂಮಿಯ ಸುತ್ತ ಸೊ ಈ ಒಂದು ಸ್ಪೇಸ್ ಡೆಬ್ರೀಸ್ ಅಥವಾ ಬಾಹ್ಯಾಕಾಶದ ಶಿಲಾಖಂಡ ರಾಶಿ ಏನಿರುತ್ತೆ ಸೊ ಅದು ಸುತ್ತುತ್ತಾ ಇರತಕ್ಕಂಥದ್ದನ್ನ ಪ್ರಿವೆಂಟ್ ಮಾಡ್ತಕ್ಕಂಥದ್ದು ಸೊ ಈ ಒಂದು ತಂತ್ರಜ್ಞಾನದ ಉದ್ದೇಶವಾಗಿರುತ್ತೆ. ಸೊ ಇಂಡಿಯಾದಿಂದ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಕ್ಕಂಥ ಒಂದು ಸ್ಟಾರ್ಟ್ಅಪ್ ಕಂಪನಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಇನ್ಸ್ಪೆಸಿಟಿ ಅಂತ ಹೇಳ್ತೇವೆ. ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು 2022 ಇದನ್ನ ನಾವು ಇಂಡಿಯನ್ ರಾಬೋಟಿಕ್ಸ್ ಕಂಪನಿ ಅಂತ ಹೇಳ್ತೇವೆ. ಸೊ ಇವರು ಏನರಲ್ಲಿ ಸ್ಪೆಷಲೈಸ್ಡ್ ಆಗಿರ್ತಾರೆ ಅಂದ್ರೆ ಸ್ಪೆಷಲೈಸಿಂಗ್ ಇನ್ ಸ್ಯಾಟಲೈಟ್ ಲೈಫ್ ಎಕ್ಸ್ಟೆನ್ಷನ್ ಅಂಡ್ ರಿಡ್ಯೂಸಿಂಗ್ ಸ್ಪೇಸ್ ಡೆಬ್ರೀಸ್ಗಳು, ಅಂದ್ರೆ ನಮ್ಮ ಒಂದು ಈ ಉಪಗ್ರಹಗಳೇನಿರ್ತವೆ ಸೊ ಅದರ ಜೀವಿತಾವಧಿಯ ವಿಸ್ತರಣೆ. ಏನಿದು ಜೀವಿತಾವಧಿ, ಅದಕ್ಕೇನು ಲೈಫ್ ಇರುತ್ತೆ ಅಂದ್ರೆ ಅದರ ಕಾರ್ಯಾಚರಣೆ ಮಾಡ್ತಕ್ಕಂಥ ಒಂದು ಜೀವಿತಾವಧಿಯನ್ನ ವಿಸ್ತರಣೆ ಮಾಡ್ತಕ್ಕಂಥದ್ದು, ಅದ್ರ ಜೊತೆಗೆ ಬಾಹ್ಯಾಕಾಶದಲ್ಲಿರ್ತಕ್ಕಂಥ ಅವಶೇಷಗಳನ್ನ ಕಡಿಮೆ ಮಾಡುವಲ್ಲಿ ಪರಿಣಿತಿಯನ್ನ ಹೊಂದಿರತಕ್ಕಂಥ ಒಂದು ಸ್ಟಾರ್ಟ್ಅಪ್ ಕಂಪನಿ ಇದಾಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ ಏನು ಅಂದ್ರೆ ಅವರು ಒಂದು ಲೇಸರ್ ಎಕ್ವಿಪ್ಡ್ ಸ್ಯಾಟಲೈಟ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಆ ಸ್ಯಾಟಲೈಟ್ ಏನಿರುತ್ತೆ ಸೊ ಆರ್ಬಿಟ್ ನಲ್ಲಿ ಇರ್ತಕ್ಕಂಥ ಒಂದು ಡೆಬ್ರೀಸ್ ಗಳನ್ನ ಅಥವಾ ಕಕ್ಷೆ ಶಿಲಾಖಂಡ ರಾಶಿಗಳನ್ನ ಅಥವಾ ಅವಶೇಷಗಳನ್ನ ಸೊ ರಿಮೂವ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಅದ್ರ ಜೊತೆಗೆ ಈ ಡಿಫಂಕ್ಟ್ ಸ್ಯಾಟಲೈಟ್ಸ್ ಅಂದ್ರೆ ಯಾವ ಉಪಗ್ರಹಗಳು ತನ್ನ ಕಾರ್ಯಾವಧಿಯನ್ನ ಮುಗಿಸಿರ್ತವೆ ಸೊ ಅದನ್ನ ಆ ಕಕ್ಷೆಯಿಂದ ತಪ್ಪಿಸ್ತಕ್ಕಂಥದ್ದು. ಅದ್ರ ಜೊತೆಗೆ ಎಕ್ಸ್ಟೆಂಡಿಂಗ್ ಸ್ಪೇಸ್ ಕ್ರಾಫ್ಟ್ ಲೈಫ್ ಸ್ಪ್ಯಾನ್ ಅಂದ್ರೆ ಈ ಒಂದು ಬಾಹ್ಯಾಕಾಶ ನೌಕೆಗಳೇನಿರ್ತವೆ ಸೊ ಅವುಗಳ ಜೀವಿತಾವಧಿಯನ್ನ ಅಥವಾ ಕಾರ್ಯಾವಧಿಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು. ಸೊ ಈ ಒಂದು ತಂತ್ರಜ್ಞಾನದ ಮುಖಾಂತರ ಅವರು ಅಚೀವ್ ಮಾಡ್ತಕ್ಕಂಥ ಆಬ್ಜೆಕ್ಟಿವ್ಸ್ ಆಗಿರ್ತವೆ. ಸೊ ಟೆಕ್ನಾಲಜಿಕಲ್ ಅಪ್ರೋಚ್ ನಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಇವರು ಲೇಸರ್ ಎನರ್ಜಿಯನ್ನ ಬಳಸಿಕೊಂಡು ಶಿಲಾಖಂಡ ರಾಶಿಯನ್ನ ಆಶಸ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು ಸೊ ಇವರು ಬಳಕೆ ಮಾಡ್ತಾ ಇರ್ತಕ್ಕಂಥ ಒಂದು ಟೆಕ್ನಾಲಜಿ ಆಗಿರುತ್ತೆ. ಸೊ ಈ ಒಂದು ಡೆಮಾನ್ಸ್ಟ್ರೇಷನ್ ಅನ್ನ ಬೈ 2027 ಅಂದ್ರೆ 2027 ವೇಳೆಗೆ ಸೊ ಇದನ್ನ ಪ್ರಾರಂಭ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಪ್ರೀವಿಯಸ್ ಕೊಲ್ಯಾಬ್ರೇಷನ್ ಅಂದರೆ ಈ ಒಂದು ಸ್ಪೇಸ್ ಡೆಬ್ರೀಸ್ ಅನ್ನು ರಿಮೂವ್ ಮಾಡಲಿಕ್ಕೆ ಇದಕ್ಕಿಂತ ಮುಂಚೆ ಯಾವುದಾದ್ರೂ ಕೊಲ್ಯಾಬ್ರೇಷನ್ ಆಗಿತ್ತಾ ಅಂತ ಹೇಳೋದಾದ್ರೆ ಡೆಫಿನೆಟ್ಲಿ ಆಗಿತ್ತು. ಅದನ್ನು ನಾವು ಲ್ಯೂಪೆಕ್ಸ್ ಅಂತ ಹೇಳ್ತೇವೆ. ಲ್ಯೂಪೆಕ್ಸ್ ಅಂದರೆ ಲೂನಾರ್ ಪೋಲಾರ್ ಎಕ್ಸ್ಪ್ಲೋರೇಷನ್ ಮಿಷನ್ ಅಂತ ಕರಿತೇವೆ. ಸೊ ಇದನ್ನು ಅರ್ಲಿ 2026 ಅಂದರೆ 2026 ಸೊ ಇದನ್ನು ಲಾಂಚ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ಕೂಡ ಭಾರತ ಮತ್ತು ಜಪಾನ್ ಇಬ್ಬರು ಜಂಟಿಯಾಗಿ ಸೊ ಮಾಡ್ತಕ್ಕಂಥ ಒಂದು ಮಿಷನ್ ಇದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಸೊ ಸಂರಕ್ಷಿತ ಪ್ರದೇಶ ಆಡಳಿತ ಸಾಮಾನ್ಯವಾಗಿ ಏನನ್ನು ನಿಯಂತ್ರಿಸುತ್ತದೆ? ವಾಟ್ ಡಸ್ ಪ್ರೊಟೆಕ್ಟೆಡ್ ಏರಿಯಾ ರಿಜಿಮ್ ಟಿಪಿಕಲಿ ರೆಗ್ಯುಲೇಟ್? ಸೊ ಈ ಪ್ರೊಟೆಕ್ಟೆಡ್ ಏರಿಯಾ ರಿಜಿಮ್ ಅನ್ನ ನಾವು ಪಾರ್ ಅಂತ ಕರಿತೇವೆ. ಪಾರ್ ಅಂದ್ರೆ ಸೊ ಸೂಕ್ಷ್ಮ ಪ್ರದೇಶಗಳಲ್ಲಿ ವಿದೇಶಿಯರ ವಲಸೆ ಮತ್ತು ಚಲನೆ ಅಂದ್ರೆ ಇಮಿಗ್ರೇಷನ್ ಅಂಡ್ ಮೂವ್ಮೆಂಟ್ ಆಫ್ ಫಾರಿನರ್ಸ್ ಇನ್ ಸೆನ್ಸಿಟಿವ್ ರೀಜನ್ಸ್. ಅಂದ್ರೆ ನಮ್ಮ ಭಾರತ ದೇಶದ ಸೆನ್ಸಿಟಿವ್ ರೀಜನ್ಸ್ ಅಂದ್ರೆ ಅದು ನಮ್ಮ ಗಡಿ ಪ್ರದೇಶದಲ್ಲಿರ್ತಕ್ಕಂಥ ರಾಜ್ಯಗಳಾಗಿರ್ತವೆ. ಆ ಒಂದು ರಾಜ್ಯಗಳಿಗೆ ಯಾರಾದರೂ ವಿದೇಶಿಯರು ಬರಬೇಕಾಗಿದ್ದರೆ ಅವರು ಈ ಒಂದು ಪರ್ಮಿಷನ್ ಅನ್ನ ತಗೋಬೇಕಾಗಿರುತ್ತೆ. ಇದನ್ನ ನಾವು ಪಾರ್ ಅಂತ ಕರಿತೇವೆ. ಸೊ ಈ ಪಾರ್ ಯಾಕೆ ಈಗ ಸುದ್ದಿಯಲ್ಲಿದೆ ಅಂದ್ರೆ ಕೆಲವೊಂದು ಬಾರ್ಡರ್ ನೇಷನ್ ಬಾರ್ಡರ್ ಸ್ಟೇಟ್ಸ್ ಅಥವಾ ಗಡಿ ರಾಜ್ಯಗಳಲ್ಲಿ ಸೊ ಈ ಒಂದು ಪಾರ್ ಅನ್ನ ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ರು. ಅಂದ್ರೆ ಪ್ರವಾಸೋದ್ಯಮವನ್ನು ಹೆಚ್ಚು ಮಾಡಲಿಕ್ಕೆ ವಿದೇಶಿಯವರು ಹೆಚ್ಚಾಗಿ ವಿಸಿಟ್ ಮಾಡಲಿ ಅನ್ನೋ ಕಾರಣಕ್ಕಾಗಿ ಸೊ ಅದನ್ನ ರಿಲ್ಯಾಕ್ಸ್ ಮಾಡಿದ್ರು. ಬಟ್ ಈಗ ಬಾಂಗ್ಲಾದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ರೆಸ್ಟ್ ಇಂದ ಸೊ ಜಾಸ್ತಿ ಜನ ನಮ್ಮ ಭಾರತ ದೇಶಕ್ಕೆ ವಲಸೆ ಬರ್ಬೋದು ಅನ್ನೋ ಕಾರಣಗಳಿಂದ ಕೆಲವೊಂದು ರಾಜ್ಯಗಳಲ್ಲಿ ಮತ್ತೆ ಇದನ್ನ ಇಂಪೋಸ್ ಮಾಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಅದಕ್ಕೆ ಈ ಪಾರ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಮತ್ತೆ ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಸೊ ಯಾವ ರಾಜ್ಯಗಳಲ್ಲಿ ಇದನ್ನ ಮತ್ತೆ ರೀಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ ಮಣಿಪುರ್, ಮಿಜೋರಾಂ ಮತ್ತೆ ನಾಗಾಲ್ಯಾಂಡ್. ಸೊ ಯು ಕ್ಯಾನ್ ಸಿ ಹಿಯರ್. ಸೊ ಮಿಜೋರಾಂ, ಮಣಿಪುರ್ ಮತ್ತೆ ನಾಗಾಲ್ಯಾಂಡ್. ಸೊ ಇಲ್ಲಿ ಮಯನ್ಮಾರ್ ಅನ್ನ ನೋಡ್ಬೋದಾಗಿರುತ್ತೆ. ಸೊ ಇನ್ಫ್ಯಾಕ್ಟ್ ಬಾಂಗ್ಲಾದೇಶ್ ಕೂಡ
ತುಂಬ ಸಮೀಪವಾಗಿರುವುದರಿಂದ ಸೊ ಅಲ್ಲಿ ಈ ಒಂದು ಪರ್ಮಿಷನನ್ನು ತಗೊಂಡೇ ಒಳಗಡೆ ಬರಬೇಕಾಗಿರುತ್ತೆ. ಬಟ್ ಇದನ್ನು ಸ್ವಲ್ಪ ವರ್ಷಗಳ ಕಾಲ ರಿಲ್ಯಾಕ್ಸ್ ಮಾಡಿದ್ರು ಮತ್ತೆ ಇಮಿಗ್ರೇಷನ್ ಜಾಸ್ತಿ ಆಗ್ಬೋದು ಅನ್ನೋ ಕಾರಣದಿಂದ ಸೊ ಈ ಒಂದು ರಿಜಿಮನ್ನು ಮತ್ತೆ ವಾಪಸ್ ತರ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಡಿಸಿಷನನ್ನು ಯೂನಿಯನ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂದರೆ ನಮ್ಮ ಭಾರತ ದೇಶದ ಗೃಹ ಸಚಿವಾಲಯದ ವತಿಯಿಂದ, ಕೇಂದ್ರ ಗೃಹ ಸಚಿವಾಲಯದಿಂದ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರವಾಗಿರುತ್ತೆ. ಸೊ ಇವರು ರೀಇಂಪೋಸ್ ಮಾಡ್ತಾ ಇದ್ದಾರೆ. ರೀಇಂಪೋಸ್ ಅಂದರೆ ಮರು ಜಾರಿಗೊಳಿಸ್ತಾ ಇದ್ದಾರೆ. ಏನನ್ನ ಅಂದರೆ ಪ್ರೊಟೆಕ್ಟೆಡ್ ಏರಿಯಾ ರಿಜಿಮ್ ಅಥವಾ ಪಾರ್ ಅಂತ ಹೇಳ್ತೇವೆ. ಯಾವ ರಾಜ್ಯಗಳಲ್ಲಿ ಇದನ್ನ ಮತ್ತೆ ಜಾರಿಗೆ ತರ್ತಾ ಇದ್ದಾರೆ ಅಂದ್ರೆ ಮಣಿಪುರ್, ಮಿಜೋರಾಂ ಮತ್ತೆ ನಾಗಾಲ್ಯಾಂಡ್ ಅಲ್ಲಿ ಇದನ್ನ ಮತ್ತೆ ವಾಪಸ್ ತರ್ತಾ ಇದ್ದಾರೆ. ಏನಕ್ಕೋಸ್ಕರ ಅಂದ್ರೆ ಡ್ಯೂ ಟು ಸೆಕ್ಯೂರಿಟಿ ಕನ್ಸರ್ನ್ಸ್, ಅಂದ್ರೆ ಈ ಒಂದು ಭದ್ರತೆಯ ಕಾಳಜಿಗಳಿಂದ ಇನ್ಫ್ಲಕ್ಸ್ ಆಫ್ ಫಾರಿನರ್ಸ್ ಫ್ರಮ್ ನೈಬರಿಂಗ್ ಕಂಟ್ರೀಸ್, ಅಂದ್ರೆ ಪಕ್ಕದ ರಾಷ್ಟ್ರಗಳಿಂದ ಈ ವಿದೇಶಿಯರು ಹೆಚ್ಚಾಗಿ ಭಾರತ ದೇಶಕ್ಕೆ ವಲಸೆ ಬರಬಹುದು ಅನ್ನೋ ಕಾರಣದಿಂದ ಇದನ್ನ ಮತ್ತೆ ಇಂಟ್ರಡ್ಯೂಸ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ಪರ್ಪಸ್ ನಮ್ಗೆ ಆಲ್ರೆಡಿ ಗೊತ್ತಾಯ್ತು, ಫಾರಿನರ್ಸ್ ಇನ್ಫ್ಲೆಕ್ಸ್ ಅನ್ನ ಕಡಿಮೆ ಮಾಡ್ತಕ್ಕಂಥದ್ದು. ಸೊ ಅದ್ರ ಜೊತೆಗೆ ಈ ಪರ್ಮಿಷನ್ ರಿಕ್ವೈರ್ಮೆಂಟ್ ಅಂದ್ರೆ ಈ ಪ್ರೊಟೆಕ್ಟೆಡ್ ಏರಿಯಾ ಪರ್ಮಿಟ್ ಅನ್ನ ನಾವು ಪರವಾನಗಿ ಅಥವಾ ಅನುಮತಿ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇಟ್ ಈಸ್ ಅಪ್ಲಿಕಬಲ್ ಫಾರ್ ಫಾರಿನರ್ಸ್, ಅಂದ್ರೆ ವಿದೇಶಿಯರಿಗೆ ಮಾತ್ರ ಅಪ್ಲಿಕಬಲ್ ಆಗುತ್ತೆ. ಭಾರತ ದೇಶದ ಇನ್ನೊಬ್ಬ ಪ್ರಜೆಗೆ ಇದು ಬೇಕಾಗೋದಿಲ್ಲ. ಸೊ ವಿದೇಶಿಯರಿಗೆ ಮಾತ್ರ ಅಪ್ಲಿಕಬಲ್ ಆಗ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಸೊ ದಿಸ್ ಈಸ್ ಇನ್ ಅಕಾರ್ಡೆನ್ಸ್ ವಿತ್ ಫಾರಿನರ್ಸ್ ಆರ್ಡರ್ 1958, 1958ರ ಸೊ ವಿದೇಶಿಯರ ಆದೇಶದ ಒಂದು ಪ್ರಕಾರ ಸೊ ಈ ಒಂದು ಸಿಸ್ಟಮ್ ಅನ್ನ ನಮ್ಮ ಭಾರತ ದೇಶದಲ್ಲಿ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಎಕ್ಸ್ಟ್ರಾರ್ಡಿನರಿ ರೀಸನ್ಸ್ ಅಂದ್ರೆ ಈ ಒಂದು ರಿಜಿಮ್ ಏನಾದರೂ ಅಪ್ಲಿಕಬಲ್ ಇದ್ದಾಗ, ಅಂದ್ರೆ ಆ ಪ್ರದೇಶದಲ್ಲಿ ಈ ರಿಜಿಮ್ ಏನಾದರೂ ಅನ್ವಯಿಸಿದ್ದಾಗ ಎಕ್ಸ್ಟ್ರಾರ್ಡಿನರಿ ರೀಸನ್ಸ್ ಇಲ್ಲದೆ ಹೊರತು ಯಾವ ವಿದೇಶಿಯರನ್ನು ಕೂಡ ಆ ರಾಜ್ಯಗಳಿಗೆ ಬರಲಿಕ್ಕೆ ಬಿಡೋದಿಲ್ಲ. ಸೊ ಆ ಒಂದು ಅಸಾಧಾರಣವಾಗಿರ್ತಕ್ಕಂಥ ಕಾರಣಗಳಿದ್ದರೆ ಮಾತ್ರ ಸೊ ಈ ಒಂದು ಪಾರ್ ಅಪ್ಲಿಕಬಲ್ ಇದ್ರೂ ಕೂಡ ಸೊ ಅವರಿಗೆ ಪರ್ಮಿಷನ್ ಅನ್ನ ಕೊಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದನ್ನ ಹಿಸ್ಟಾರಿಕಲಿ ಅಥವಾ ಐತಿಹಾಸಿಕವಾಗಿ ನಾವು ನೋಡೋದಾದ್ರೆ ಸೊ ಇನಿಷಿಯಲಿ ರಿಲ್ಯಾಕ್ಸ್ಡ್ ಇನ್ 2010, ಅಂದ್ರೆ 2010ರಲ್ಲಿ ಇದನ್ನ ರಿಲ್ಯಾಕ್ಸ್ ಮಾಡಿರ್ತಾರೆ. ಅದಾದ್ಮೇಲೆ 5 ವರ್ಷಗಳಿಗೆ ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರು ಅಥವಾ ಎಕ್ಸ್ಟೆಂಡ್ ಮಾಡಿದ್ರು. ಏನಕ್ಕೋಸ್ಕರ ಅಂದ್ರೆ ಟೂರಿಸಂ ಅನ್ನ ಡೆವಲಪ್ ಮಾಡಲಿಕ್ಕೆ 2010ರಲ್ಲಿ ಇದನ್ನ ರಿಲ್ಯಾಕ್ಸ್ ಮಾಡಿ ಅದನ್ನ 5 ವರ್ಷಗಳವರೆಗೆ ಎಕ್ಸ್ಟೆಂಡ್ ಮಾಡಿರ್ತಾರೆ. ಬಹಳ ಇತ್ತೀಚೆಗೆ ಡಿಸೆಂಬರ್ 16, 2022ರಲ್ಲಿ ಇದನ್ನ ರಿಲ್ಯಾಕ್ಸ್ ಮಾಡಿದ್ರು. ಇದನ್ನ ರಿಲ್ಯಾಕ್ಸ್ ಮಾಡಿ 2027 ವರೆಗೂ ಇದನ್ನ ರಿಲ್ಯಾಕ್ಸ್ ಮಾಡಬೇಕು ಅಂತ ನಿರ್ಧಾರವನ್ನ ತೆಗೆದುಕೊಂಡಿದ್ದರು. ಬಟ್ ಈಗ ಫಾರಿನರ್ಸ್ ಇನ್ಫ್ಲಕ್ಸ್ ಜಾಸ್ತಿ ಆಗಿರುವ ಕಾರಣದಿಂದ ಇಮ್ಮಿಡಿಯೇಟ್ ಆಗಿ ಅದನ್ನ ಸ್ಟಾಪ್ ಮಾಡ್ತಕ್ಕಂಥ ನಿರ್ಧಾರವನ್ನ ಸೊ ಇಲ್ಲಿ ತೆಗೆದುಕೊಂಡಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ದೇರ್ ಇಸ್ ಒನ್ ಮೋರ್ ಕಾನ್ಸೆಪ್ಟ್, ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಪ್ಯಾಪ್ ಅಂಡ್ ILP ಅಂತ ಕರಿತೇವೆ. ಪ್ಯಾಪ್ ಅಲ್ಲ, ಪಾರ್ ಮತ್ತೆ ILP ಅಂತ ಹೇಳ್ತೇವೆ. ಪ್ಯಾಪ್ ಅಂದ್ರೆ ಪ್ರೊಟೆಕ್ಟೆಡ್ ಏರಿಯಾ ಪರ್ಮಿಟ್ ಅಥವಾ ನಾವು ಇಷ್ಟೊತ್ತು ಏನ್ ಡಿಸ್ಕಸ್ ಮಾಡಿದ್ವಿ ಅದೇ ಒಂದು ಸಿಸ್ಟಮ್ ಆಗಿರುತ್ತೆ. ILP ಅಂದ್ರೆ ಇನ್ನರ್ ಲೈನ್ ಆಫ್ ಪರ್ಮಿಟ್ ಅಂತ ಹೇಳ್ತೇವೆ. ಹಾಗಿದ್ರೆ PAPಗೂ ಮತ್ತು ILPಗೂ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂದರೆ ಈ PAP ಅಂತಕ್ಕಂಥದ್ದು ಆಸ್ ವಿ ಡಿಸ್ಕಸ್ ಸೋಫಾರ್ ಇದು ಫಾರಿನರ್ಸ್ಗೆ ಅಪ್ಲಿಕಬಲ್ ಆಗುತ್ತೆ, ಅಂದರೆ ವಿದೇಶಿಯರಿಗೆ ಅಪ್ಲಿಕಬಲ್ ಆಗುತ್ತೆ. ILP ಅಂತಕ್ಕಂಥದ್ದು ಇನ್ನರ್ ಲೈನ್ ಆಫ್ ಪರ್ಮಿಟ್ ಏನಿರುತ್ತೆ ಅದು ಸ್ವದೇಶಿಯರಿಗೆ ಅಪ್ಲಿಕಬಲ್ ಆಗುತ್ತೆ. ಕೆಲವೊಂದು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಏನಿರ್ತವೆ ಸೊ ಆ ಭಾಗಕ್ಕೆ ತನ್ನ ಸ್ವಂತ ದೇಶದವರು ಅಂದರೆ ಭಾರತೀಯರೇ ವಿಸಿಟ್ ಮಾಡಬೇಕಾಗಿದ್ರು ಕೂಡ ಈ ಒಂದು ಇನ್ನರ್ ಲೈನ್ ಆಫ್ ಪರ್ಮಿಟ್ ಅನ್ನು ತೆಗೆದುಕೊಳ್ಬೇಕಾಗಿರುತ್ತೆ. ಬಿಕಾಸ್ ನಮಗೆ ಗೊತ್ತು ಈ ಒಂದು ನಾರ್ತ್ ಈಸ್ಟರ್ನ್ ರೀಜನ್ ಅಲ್ಲಿ ಇರ್ತಕ್ಕಂಥ ಜನಾಂಗದ ಒಂದು ಎಥ್ನಿಸಿಟಿ ಏನಿರುತ್ತೆ ಸೊ ಅದನ್ನ ಡೆಸ್ಟ್ರಾಯ್ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಇನ್ನರ್ ಲೈನ್ ಆಫ್ ಪರ್ಮಿಟ್ ಅನ್ನ ನಾವು ಯೂಸ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಪ್ಯಾಪ್ ಅಂತಕ್ಕಂಥದ್ದು ವಿದೇಶಿಯರಿಗೆ, ILP ಅಂತಕ್ಕಂಥದ್ದು ಸ್ವದೇಶಿಯರಿಗೆ ಮಾಡಿರ್ತಕ್ಕಂಥ ಒಂದು ಸಿಸ್ಟಮ್ ಆಗಿ ನೀವು ನೆನಪಿಟ್ಕೊಳ್ಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 8. ಯುಗೆ ಯುಗೇನ್ ಭಾರತ್ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯವನ್ನು ಅಭಿವೃದ್ಧಿಪಡಿಸಲು ಯಾವ 2 ರಾಷ್ಟ್ರಗಳು ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದವು? ಸೊ ವಿಚ್ ಟೂ ಕಂಟ್ರೀಸ್ ಸೈನ್ಡ್ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಟು ಡೆವಲಪ್ ಯುಗೆ ಯುಗೇನ್ ಭಾರತ್ ನ್ಯಾಷನಲ್ ಮ್ಯೂಸಿಯಂ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತ ಮತ್ತು ಫ್ರಾನ್ಸ್ 2 ರಾಷ್ಟ್ರಗಳು ಯುಗೆ ಯುಗೇನ್ ಮ್ಯೂಸಿಯಂ ಅಥವಾ ವಸ್ತು ಸಂಗ್ರಹಾಲಯವನ್ನು ಡೆವಲಪ್ ಮಾಡಲಿಕ್ಕೆ ಈಗ MOU ಮಾಡಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ರಿಮೆಂಬರ್ ಇಟ್ ಈಸ್ ಬಿಟ್ವೀನ್ ಇಂಡಿಯಾ ಮತ್ತು ಫ್ರಾನ್ಸ್ ಮಾಡಿಕೊಂಡಿರ್ತಕ್ಕಂಥ ಒಂದು ಒಪ್ಪಂದವಾಗಿರುತ್ತೆ. ಏನಕ್ಕಂದ್ರೆ ಯುಗೆ ಯುಗಿನ್ ಭಾರತ್ ನ್ಯಾಷನಲ್ ಮ್ಯೂಸಿಯಂ ಅನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಈ ಒಂದು ಮ್ಯೂಸಿಯಂನ ಸಿಗ್ನಿಫಿಕೆನ್ಸ್ ಏನು ಅಂದ್ರೆ ಲಾರ್ಜೆಸ್ಟ್ ಮ್ಯೂಸಿಯಂ ಇನ್ ದ ವರ್ಲ್ಡ್, ಅಂದ್ರೆ ಪ್ರಪಂಚದಲ್ಲಿಯೇ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ವಸ್ತು ಸಂಗ್ರಹಾಲಯವಾಗಿರುತ್ತೆ. ಸೊ ಇದನ್ನ ಎಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ ಅಂದ್ರೆ ನಾರ್ತ್ ಅಂಡ್ ಸೌತ್ ಬ್ಲಾಕ್ಸ್ ಇನ್ ನ್ಯೂ ಡೆಲ್ಲಿ. ಸೊ ನವದೆಹಲಿಯಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಆಕ್ಚುಲಿ ಅಕಾರ್ಡಿಂಗ್ ಟು ಮೈ ಒಪಿನಿಯನ್ ಸೊ ವಿ ನೀಡ್ ಟು ಡೈವರ್ಟ್ ಫ್ರಮ್ ನ್ಯೂ ಡೆಲ್ಲಿ. ಸೊ ವಿ ಕ್ಯಾನ್ ಡೂ
such developmental activities in some other places, because we know that Delhi is already super polluted. ಸೊ ಅದರಿಂದ ಈ ಒಂದು ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಅನ್ನ ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ಸೊ ಆ ಒಂದು ಪೊಲ್ಯೂಷನ್ ಅನ್ನ ನಾವು ಸ್ವಲ್ಪ ಪ್ರಿವೆಂಟ್ ಮಾಡಬಹುದಾಗಿರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಸೊ ಎಲ್ಲದನ್ನ ಡೆಲ್ಲಿಯಲ್ಲಿ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಾಟ್ ಇಸ್ ದ ವಿಷನ್ ಅಥವಾ ಇದರ ಒಂದು ದೃಷ್ಟಿಕೋನ ಏನು ಅಂತ ನಾವು ನೋಡೋದಾದ್ರೆ, ಸೊ ಇಟ್ ಈಸ್ ಮಾಡೆಲ್ಡ್ ಆನ್ ದಿ ಲೌವ್ರಿ ಇನ್ ಪ್ಯಾರಿಸ್. ಅಂದ್ರೆ ಪ್ಯಾರಿಸ್ ನಲ್ಲಿ ಒಂದು ಮ್ಯೂಸಿಯಂ ಇರುತ್ತೆ, ಅದನ್ನ ನಾವು ಲೌವ್ರೆ ಅಂತ ಹೇಳ್ತೇವೆ. ಸೊ ಅದರ ಮಾದರಿಯಲ್ಲಿ ಇದನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ನಮ್ಮ ಭಾರತ ದೇಶದ ನಾಗರಿಕತೆ ಏನಿರುತ್ತೆ ಸೊ ಅದನ್ನ ನಿರಂತರವಾಗಿ ಒಂದು ಕಾಪಾಡ್ತಕ್ಕಂಥ ಉದ್ದೇಶದಿಂದ ಈ ಮ್ಯೂಸಿಯಂ ಅನ್ನ ಸ್ಥಾಪನೆ ಮಾಡೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ಏನಿರುತ್ತೆ 1,55,000 ಸ್ಕ್ವೇರ್ ಮೀಟರ್ ಜಾಗದಲ್ಲಿ ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಹಿಸ್ಟಾರಿಕಲ್ ಬಿಲ್ಡಿಂಗ್ಸ್ ಗಳನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಪ್ರಿಸರ್ವಿಂಗ್ ದೇರ್ ಆರ್ಕಿಟೆಕ್ಚರಲ್ ಹೆರಿಟೇಜ್. ಅಂದ್ರೆ ಅಲ್ಲಿರ್ತಕ್ಕಂಥ ಒಂದು ವಾಸ್ತುಶಿಲ್ಪದ ಪರಂಪರೆಯನ್ನ ಸಂರಕ್ಷಿಸುವ ಕಾರಣದಿಂದ ಸೊ ಐತಿಹಾಸಿಕ ಕಟ್ಟಡಗಳಿಗೆ ಹೊಂದಾಣಿಕೆ ಆಗ್ತಕ್ಕಂಥ ಒಂದು ಮರುಬಳಕೆಯನ್ನ ಸೊ ಇಲ್ಲಿ ಬಳಕೆ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 9. ಸೊ 38ನೇ ರಾಷ್ಟ್ರೀಯ ಕ್ರೀಡಾಕೂಟದ ಮಸ್ಕ್ಯಾಟ್ನ ಹೆಸರೇನು? ಸೊ ವಾಟ್ ಇಸ್ ದ ನೇಮ್ ಆಫ್ ದಿ 38th ನ್ಯಾಷನಲ್ ಗೇಮ್ ಮಸ್ಕ್ಯಾಟ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಈ ಮಸ್ಕ್ಯಾಟ್ ಅನ್ನ ನಾವು ಮೌಲಿ ಅಂತ ಕರೀತೇವೆ. ಸೊ ಆ ಮೌಲಿ ಪಕ್ಷಿಯನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಇದನ್ನ ಉತ್ತರಾಖಂಡದಲ್ಲಿ ನಡೀತಕ್ಕಂಥ 2024ರ ನ್ಯಾಷನಲ್ ಗೇಮ್ಸ್ಗೆ ಮಸ್ಕ್ಯಾಟ್ ಆಗಿ ಬಳಕೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು 38th ನ್ಯಾಷನಲ್ ಗೇಮ್ಸ್ ಆಗಿರುತ್ತೆ, 38ನೇ ರಾಷ್ಟ್ರೀಯ ಕ್ರೀಡಾಕೂಟ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಸ್ಕ್ಯಾಟ್ ಅನ್ನ ಮತ್ತೆ ಲೋಗೋವನ್ನ ಬಿಡುಗಡೆ ಮಾಡಿರ್ತಾರೆ. ಸೊ ಈ ಒಂದು ಇವೆಂಟ್ ಅನ್ನ ಉತ್ತರಾಖಂಡ್ನ ಡೆಹ್ರಾಡೂನ್ ಅಲ್ಲಿ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಮಸ್ಕ್ಯಾಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಮೌಲಿ ಅಂತ ಕರಿತೇವೆ. ಏನಿದು ಮೌಲಿ ಅಂದ್ರೆ ಇಟ್ ಈಸ್ ದ ಸ್ಟೇಟ್ ಬರ್ಡ್ ಆಫ್ ಉತ್ತರಾಖಂಡ್, ಉತ್ತರಾಖಂಡದ ರಾಜ್ಯ ಪಕ್ಷಿ ಆಗಿರುತ್ತೆ. ಸೊ ಇದನ್ನ ನಾವು ಹಿಮಾಲಯನ್ ಮೋನಲ್ ಅಂತ ಕರಿತೇವೆ. ಅಂದ್ರೆ ಆ ಪಕ್ಷಿಯ ಹೆಸರು ಹಿಮಾಲಯನ್ ಮೋನಲ್ ಅಂತಕ್ಕಂಥದ್ದು. ಇನ್ ಶಾರ್ಟ್ ಅದನ್ನ ಮಸ್ಕ್ಯಾಟ್ ಆಗಿ ಮಾಡಿದಾಗ ಇದನ್ನ ಮೌಲಿ ಅಂತ ಕರೀತಾರೆ. ಸೊ ಇದು ಈ ಒಂದು ರಾಜ್ಯದ ಯುನಿಕ್ನೆಸ್ ಮತ್ತೆ ಮೋಟಿವೇಟ್ ಯಂಗ್ ಅಥ್ಲೀಟ್ಸ್ ಅಂದ್ರೆ ಯುವ ಕ್ರೀಡಾಪಟುಗಳನ್ನ ಮೋಟಿವೇಟ್ ಮಾಡ್ತಕ್ಕಂಥದ್ದು ಮತ್ತೆ ಈ ಒಂದು ರಾಜ್ಯದ ಅನನ್ಯತೆಯನ್ನ ಬಿಂಬಿಸ್ತಕ್ಕಂಥ ಈ ಒಂದು ಪಕ್ಷಿಯನ್ನ ಈ ಕ್ರೀಡಾಕೂಟಕ್ಕೆ ಮಸ್ಕ್ಯಾಟ್ ಆಗಿ ಆಯ್ಕೆ ಮಾಡಿರ್ತಾರೆ. ಸೊ ಈ ಒಂದು ಮೌಲಿ ಪಕ್ಷಿಯನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದು ಉತ್ತರಾಖಂಡದ ಒಂದು ರಾಜ್ಯ ಪಕ್ಷಿ ಆಗಿರುತ್ತೆ. ಸೊ ಈ ಯೆಲ್ಲೋ ಡಾಟ್ಸ್ ಅನ್ನ ನೀವೇನ್ ನೋಡ್ತಾ ಇದ್ದೀರಾ, ಸೊ ಇಷ್ಟು ಭಾಗದಲ್ಲಿ ಇದು ಸ್ಪ್ರೆಡ್ ಆಗಿರ್ತಕ್ಕಂಥ ಒಂದು ಬರ್ಡ್ ಆಗಿರುತ್ತೆ. ಸೊ ಅದರ ಜೊತೆಗೆ ಇದು ನೇಪಾಳ್ ರಾಷ್ಟ್ರದ ಅಂದ್ರೆ ನೇಪಾಳ್ನ ಒಂದು ನ್ಯಾಷನಲ್ ಬರ್ಡ್ ಅಥವಾ ರಾಷ್ಟ್ರೀಯ ಪಕ್ಷಿಯಾಗಿ ಕೂಡ ಸೊ ಈ ಒಂದು ಪಕ್ಷಿಯನ್ನ ಅವರು ತೆಗೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪಕ್ಷಿ ಏನಿದೆ ಸೊ ಇದು IUCN ನ ಪ್ರಕಾರ ಇದು ಕೂಡ ಲೀಸ್ಟ್ ಕನ್ಸರ್ನ್ ಆಗಿರುತ್ತೆ, ಅಂದ್ರೆ ಕನಿಷ್ಠ ಕಾಳಜಿಯನ್ನ ಹೊಂದಿರತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಜಿಯೋಗ್ರಫಿಕಲಿ ಇದು ನಮ್ಮ ಭಾರತ ದೇಶದಲ್ಲಿ ಜಮ್ಮು ಕಾಶ್ಮೀರ್, ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್, ವೆಸ್ಟ್ ಬೆಂಗಾಲ್, ಸಿಕ್ಕಿಂ, ಅರುಣಾಚಲ್ ಪ್ರದೇಶ್, ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ನೇಪಾಲ್, ಭೂತಾನ್ ಮತ್ತೆ ಸದರ್ನ್ ಟಿಬೆಟ್ ಮತ್ತೆ ಮಯನ್ಮಾರ್ ನಲ್ಲಿ ಕೂಡ ಕಂಡು ಬರ್ತಕ್ಕಂಥ ಒಂದು ಪಕ್ಷಿಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರ ಸಂಖ್ಯೆ ಬಹಳ ಜಾಸ್ತಿ ಇರೋದ್ರಿಂದ ಇದು IUCN ನ ಪ್ರಕಾರ ಸೊ ಇದು ಲೀಸ್ಟ್ ಕನ್ಸರ್ನ್ ಪಕ್ಷಿ ಆಗಿರುತ್ತೆ. ಸೊ ಈ ಒಂದು ಲೋಗೋ ಏನಿದೆ ಇಟ್ ಈಸ್ ಇನ್ಸ್ಪೈರ್ಡ್ ಬೈ ದಿ ಮೊನಾಲ್ ಶೋಕೇಸಿಂಗ್ ಉತ್ತರಾಖಂಡ್ಸ್ ನ್ಯಾಚುರಲ್ ಬ್ಯೂಟಿ ಅಂಡ್ ಡೈವರ್ಸಿಟಿ. ಅಂದ್ರೆ ಉತ್ತರಾಖಂಡದ ನೈಸರ್ಗಿಕ ಸೌಂದರ್ಯ ಮತ್ತು ವೈವಿಧ್ಯತೆಯನ್ನ ಪ್ರದರ್ಶಿಸ್ತಕ್ಕಂಥ ಮೊನಾಲ್ ನಿಂದ ಪ್ರೇರಿತವಾಗಿರ್ತಕ್ಕಂಥ ಒಂದು ಲೋಗೋವನ್ನ ವಿನ್ಯಾಸ ಮಾಡಲಾಗಿರುತ್ತೆ. ಸೊ ಇದರ ಟ್ಯಾಗ್ ಲೈನ್ ಏನಾಗಿರುತ್ತೆ ಅಂದ್ರೆ ಸಂಕಲ್ಪ್ ಸೇ ಶಿಖರ್ ತಕ್ ಅಂತಕ್ಕಂಥದ್ದು. ಅಂದ್ರೆ ಫ್ರಮ್ ರಿಸಾಲ್ಟ್ ಟು ಝೆನಿತ್, ಝೆನಿತ್ ಅಂದ್ರೆ ಉತ್ತುಂಗ ಅಂತ ಹೇಳ್ತೇವೆ. ಸೊ ಉತ್ತುಂಗದವರೆಗೆ ಅಂತಕ್ಕಂಥ ಒಂದು ಟ್ಯಾಗ್ ಲೈನ್ ಅನ್ನ ಸೊ ಈ ಒಂದು ಪಂದ್ಯಾವಳಿಯಲ್ಲಿ ಬಳಕೆ ಮಾಡಲಾಗ್ತಾ ಇದೆ. ಸೊ ಇವೆಂಟ್ ನ ಡೀಟೇಲ್ಸ್ ಅನ್ನ ನಾವು ನೋಡೋದಾದ್ರೆ ಜನವರಿ 28ರಿಂದ ಫೆಬ್ರವರಿ 14, 2025ರಲ್ಲಿ ಈ ಒಂದು ಇವೆಂಟ್ ಅನ್ನ ಕಂಡಕ್ಟ್ ಮಾಡಲಾಗುತ್ತೆ. ಬಟ್ ಲೋಗೋವನ್ನ 2024 ಅಲ್ಲೇ ರಿಲೀಸ್ ಮಾಡಿರ್ತಾರೆ. ಸೊ ಇದು ಉತ್ತರಾಖಂಡ್ನ ಬೇರೆ ಬೇರೆ ಪ್ರದೇಶಗಳಲ್ಲಿ ನಡೀತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಒಟ್ಟು 38 ಸ್ಪೋರ್ಟ್ಸ್ ಗಳನ್ನ ಇಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಯೋಗವನ್ನು ಕೂಡ ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಮಲ್ಲಕಂಬ ಈ ರೀತಿಯ ಒಂದು ಸಾಂಪ್ರದಾಯಿಕ ಕ್ರೀಡೆಗಳನ್ನ ಕೂಡ ಸೊ ಈ ಒಂದು ಇವೆಂಟ್ ನಲ್ಲಿ ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನ್ಯಾಷನಲ್ ಗೇಮ್ಸ್ ಏನಿದಾವೆ ಇದು ಬೈನಿಯಲ್ ಇವೆಂಟ್ ಆಗಿರುತ್ತೆ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಪ್ರತಿ 2 ವರ್ಷಗಳಿಗೊಮ್ಮೆ ನಡೀತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ಪ್ರತಿ ಸಾರಿ ಬೇರೆ ಬೇರೆ ಸ್ಟೇಟ್ಸ್ಗಳಲ್ಲಿ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಸೊ ಈ ಒಂದು ಇವೆಂಟ್ ಅನ್ನ ಕಂಡಕ್ಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಫಸ್ಟ್ ಟೈಮ್ ಇದನ್ನ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು
1924 ಅವಾಗ ಇದನ್ನ ಏನಂತ ಕರಿತಾ ಇದ್ರು ಅಂದ್ರೆ ಇಂಡಿಯನ್ ಒಲಿಂಪಿಕ್ ಗೇಮ್ಸ್ ಅಂತ 1924 ಕರಿತಾ ಇದ್ರು. ಸೊ ಅದಾದ್ಮೇಲೆ 9th ಗೇಮ್ಸ್ ಇನ್ ಬಾಂಬೆ 1940 9ನೇ ಸರಣಿ ನಡೆಯುತ್ತೆ. ಸೊ ಅವಾಗ ಇದಕ್ಕೆ ಮರುನಾಮಕರಣ ಮಾಡಿರ್ತಾರೆ. ಸೊ ನ್ಯಾಷನಲ್ ಗೇಮ್ಸ್ ಅಂತ ಮರುನಾಮಕರಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಎವ್ರಿ 2 years ನಡೆಯುತ್ತೆ. ಬಟ್ ಯಾವಾಗ ಒಲಿಂಪಿಕ್ ಗೇಮ್ಸ್ ಇರುತ್ತೆ ಮತ್ತೆ ಏಷ್ಯನ್ ಗೇಮ್ಸ್ ಇರುತ್ತೆ, ಸೊ ಆ ಒಂದು ವರ್ಷಗಳನ್ನ ಹೊರತುಪಡಿಸಿ ಪ್ರತಿ 2 ವರ್ಷಗಳಿಗೊಮ್ಮೆ ನಡೀತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ಇದನ್ನ ಯಾರು ಆರ್ಗನೈಸ್ ಮಾಡ್ತಾರೆ ಅಂದ್ರೆ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಅಥವಾ IAO ವತಿಯಿಂದ ಸೊ ಇದನ್ನ ಆರ್ಗನೈಸ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಕಮ್ ಟು ಸ್ನಿಪೆಟ್ಸ್. ಗೋವಾ ಲಿಬರೇಷನ್ ಡೇ ಅಥವಾ ಗೋವಾ ವಿಮೋಚನೆ ದಿನ. ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ ಡಿಸೆಂಬರ್ 19ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. 1961 ಗೋವಾವನ್ನ ನಾವು ಪೋರ್ಚುಗೀಸರಿಂದ ಲಿಬರೇಷನ್ ಮಾಡಿಕೊಂಡಿರ್ತಕ್ಕಂಥ ದಿನದ ನೆನಪಿಗಾಗಿ ಸೊ ಈ ದಿನವನ್ನ ನಾವು ಕಂಡಕ್ಟ್ ಮಾಡ್ತೇವೆ ಅಥವಾ ಸೆಲೆಬ್ರೇಟ್ ಮಾಡ್ತೇವೆ. ಸೊ ಪೋರ್ಚುಗೀಸರು ಗೋವಾವನ್ನ ಅರೌಂಡ್ 451 ಇಯರ್ಸ್ ಆಳ್ವಿಕೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಭಾರತ ದೇಶಕ್ಕೆ 1947 ಸ್ವತಂತ್ರ ಬಂದರೂ ಕೂಡ ಗೋವಾ ಈ ಪ್ರದೇಶ ಅಂತಕ್ಕಂಥದ್ದು ಇವರ ಪೋರ್ಚುಗೀಸರ ಆಳ್ವಿಕೆಯಲ್ಲೇ ಇದ್ದಿದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಡಿಪ್ಲೊಮ್ಯಾಟಿಕ್ ಟಾಕ್ಸ್ ಗಳನ್ನ ಪ್ರಾರಂಭ ಮಾಡ್ತಾರೆ, ಅಂದ್ರೆ ರಾಜತಾಂತ್ರಿಕ ಮಾತುಕತೆಗಳನ್ನ ಪ್ರಾರಂಭ ಮಾಡ್ತಾರೆ. ಬಟ್ ಅದು ವೈಫಲ್ಯ ಆಗುತ್ತೆ. ವೈಫಲ್ಯ ಆದ ನಂತರ ಸೊ ಅವರೊಂದು ಆಪರೇಷನ್ ವಿಜಯವನ್ನ ಒಂದು ಮಿಲಿಟರಿ ಕ್ಯಾಂಪೇನ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಸೊ ಮಿಲಿಟರಿ ಕ್ಯಾಂಪೇನ್ ಅನ್ನ ಕಂಡಕ್ಟ್ ಮಾಡಿದಾಗ 1961 ಪೋರ್ಚುಗೀಸರು ಸೊ ಅದನ್ನ ಭಾರತ ದೇಶಕ್ಕೆ ಬಿಟ್ಟು ಕೊಡ್ಲಿಕ್ಕೆ ಒಪ್ಕೊಳ್ತಾರೆ. ಸೊ ಡಿಸೆಂಬರ್ 1961 ಪೋರ್ಚುಗೀಸ್ ಗವರ್ನರ್ ಜನರಲ್ ಆಗಿರ್ತಕ್ಕಂಥ ವ್ಯಾಸಲೋ ಇ ಸಿಲ್ವಾ ಇವ್ರೇನ್ ಮಾಡ್ತಾರೆ ಅಂದ್ರೆ ಗೋವಾನ ಸರೆಂಡರ್ ಮಾಡಿ ನಮ್ಮ ಭಾರತ ದೇಶಕ್ಕೆ ಬಿಟ್ಕೊಡ್ತಾರೆ. ಗೋವಾ ಮತ್ತೆ ದಮನ್ ಅಂಡ್ ದಿವನ್ನ ಲಿಬರೇಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ 1987 ಸೊ ಇದಕ್ಕೆ ಫುಲ್ ಸ್ಟೇಟ್ ಹುಡ್ ಅಥವಾ ಒಂದು ರಾಜ್ಯವನ್ನಾಗಿ 1987 ಕನ್ವರ್ಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ ಪೋರ್ಚುಗೀಸರ ಆಳ್ವಿಕೆಯನ್ನ ನಾವು ನೋಡೋದಾದ್ರೆ ಸೊ ದೇ ಅರೈವ್ಡ್ ಇನ್ ಇಂಡಿಯಾ ಇನ್ 1498 ವಾಸ್ಕೋಡ ಗಾಮಾ ಇನ್ ಕಾಲಿಕಟ್ 1498 ಅಂದ್ರೆ 1498 ಕ್ಯಾಲಿಕಟ್ಗೆ ವಾಸ್ಕೋಡಿ ಗಾಮಾ ಆಗಮನದೊಂದಿಗೆ ಪೋರ್ಚುಗೀಸರ ಆಳ್ವಿಕೆ ನಮ್ಮ ಭಾರತ ದೇಶದಲ್ಲಿ ಪ್ರಾರಂಭವಾಗುತ್ತೆ. ಸೊ ಅವರು ನಮ್ಮ ಭಾರತ ದೇಶದಲ್ಲಿ 1505 ಅಂದ್ರೆ 1505 ತಮ್ಮ ಆಳ್ವಿಕೆಯನ್ನ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅವರು ತಮ್ಮ ಮೊದಲ ನೆಲೆಯನ್ನ ಕೊಚ್ಚಿಯಲ್ಲಿ ಅಥವಾ ಕೊಚ್ಚಿನಲ್ಲಿ ಪ್ರಾರಂಭ ಮಾಡ್ತಾರೆ. ಸೊ ಅದನ್ನ 1530 ಗೋವಾಗೆ ಶಿಫ್ಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಅವರು ಪ್ರಮುಖವಾಗಿ ಅವರು ಆಕ್ರಮಿಸಿಕೊಂಡಿರ್ತಕ್ಕಂಥ ಪ್ರದೇಶಗಳು ಗೋವಾ, ದಮನ್ ದಿಯು ಮತ್ತೆ ಪಾರ್ಟ್ಸ್ ಆಫ್ ಕೋಸ್ಟಲ್ ರೀಜನ್ಸ್ ಅನ್ನ ಅವರು ಆಕ್ಯುಪೈ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅವರು ಪ್ರಮುಖವಾಗಿ ಈ ಒಂದು ಸ್ಪೈಸ್ ಟ್ರೇಡ್ ಅಥವಾ ಮಸಾಲಾ ಪದಾರ್ಥಗಳ ಒಂದು ವ್ಯಾಪಾರವನ್ನ ಕಂಟ್ರೋಲ್ ಮಾಡ್ತಾ ಇದ್ರು. ಸೊ ಅವರು ಇಂಡಿಯನ್ ಓಷನ್ ಟ್ರೇಡ್ ರೂಟ್ಸ್ ಏನಿರ್ತವೆ ಅಂದ್ರೆ ಭಾರತ ದೇಶದ ಒಂದು ಮಹಾನಗರ ವ್ಯಾಪಾರ ಮಾರ್ಗಗಳೇನಿರ್ತವೆ ಸೊ ಅದರ ಮೇಲೆ ಏಕಸ್ವಾಮ್ಯವನ್ನ ಅಥವಾ ಮೊನೋಪಲಿಯನ್ನ ಸಾಧನೆ ಮಾಡ್ತಕ್ಕಂಥ ಒಂದು ಕಂಟ್ರೋಲ್ ಅನ್ನ ಅವರು ಮಾಡಿರ್ತಾರೆ. ಸೊ ಅದಾದ್ಮೇಲೆ they introduced European culture, religion ಅದನ್ನ ನಾವು ರೋಮನ್ ಕ್ಯಾಥಲಿಸಮ್ ಅಂತ ಹೇಳ್ತೇವೆ ಮತ್ತೆ ಆರ್ಕಿಟೆಕ್ಚರ್ ಟು ದ ರೀಜನ್ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಅವರು ಯುರೋಪಿಯನ್ ಸಂಸ್ಕೃತಿಯನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಮತ್ತೆ ವಾಸ್ತುಶಿಲ್ಪವನ್ನ ಅಥವಾ ಯುರೋಪಿಯನ್ ವಾಸ್ತುಶಿಲ್ಪವನ್ನ ನಮ್ಮ ಭಾರತ ದೇಶಕ್ಕೆ ಪರಿಚಯ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಅದಾದ್ಮೇಲೆ 18th ಸೆಂಚುರಿಯಲ್ಲಿ ಅವರು ಡಿಕ್ಲೇರ್ ಮಾಡಲಿಕ್ಕೆ ಪ್ರಾರಂಭವಾಗುತ್ತೆ. ಸೊ ಡ್ಯೂ ಟು ಎಂಟ್ರಿ ಆಫ್ ಬ್ರಿಟಿಷ್ ಮತ್ತೆ ಡಚ್ ನಮ್ಮ ಭಾರತ ದೇಶಕ್ಕೆ ಬರಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಅವಾಗ ಅವರ ಆಳ್ವಿಕೆ ಸ್ವಲ್ಪ ಕುಸಿತವನ್ನ ಕಾಣೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ 2 ಗವರ್ನರ್ ಜನರಲ್ಸ್ ಬಹಳ ಇಂಪಾರ್ಟೆಂಟ್ ಆಗಿರ್ತಾರೆ. ಸೊ ಗವರ್ನರ್ ಜನರಲ್ಸ್ ಆಫ್ ಪೋರ್ಚುಗೀಸ್ ಇಂಡಿಯಾ ಪ್ಲೇಡ್ crucial role in consolidating and expanding Portuguese power in the region. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಪೋರ್ಚುಗೀಸರ ಆಳ್ವಿಕೆಯನ್ನ ಹೆಚ್ಚು ಮಾಡಲಿಕ್ಕೆ 2 ಗವರ್ನರ್ಗಳು ಪ್ರಮುಖವಾಗಿ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಮೊದಲನೆಯವರನ್ನ ನಾವು ಫ್ರಾನ್ಸಿಸ್ಕೋ ಡಿ ಆಲ್ಮೆಡಾ ಅಂತ ಹೇಳ್ತೇವೆ. ಸೊ ಬಿಟ್ವೀನ್ 1505 and 1509 ವರೆಗೂ ಇರ್ತಾರೆ. ಸೊ ಇವರು ಫಸ್ಟ್ ಗವರ್ನರ್ ಆಫ್ ಪೋರ್ಚುಗೀಸ್ ಇನ್ ಇಂಡಿಯಾ ಆಗಿರ್ತಾರೆ. ಸೊ ಇವರು ಒಂದು ಬ್ಲೂ ವಾಟರ್ ಪಾಲಿಸಿಯನ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ, ಅಂದ್ರೆ ನೀಲಿ ನೀರಿನ ನೀತಿ ಅಂತ ಹೇಳ್ತೇವೆ. ಸೊ ಇದನ್ನ ಬಹಳ ಎಕ್ಸಾಮ್ಸ್ ಗಳಲ್ಲಿ ಕೇಳಿ ಇದು ಈ ಒಂದು ಓಷನ್ ಟ್ರೇಡ್ ರೂಟ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ನೀತಿ ಆಗಿರುತ್ತೆ. ಸೊ ಇದನ್ನ ಫ್ರಾನ್ಸಿಸ್ ಡಿ ಆಲ್ಮೆಡಾ ಅವರು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಒಂದು ನೀತಿ ಆಗಿರುತ್ತೆ. ಇನ್ನೊಬ್ರು ಆಲ್ಫೋನ್ಸೋ ಡಿ ಅಲ್ಬ್ಯೂಕರ್ಕ್ ಅಂತ ಹೇಳ್ತೇವೆ. 1509 ಇಂದ 1515 ವರೆಗೂ ಸೊ ಇವರು ಗವರ್ನರ್ ಆಗಿರ್ತಾರೆ. ಸೆಕೆಂಡ್ ಗವರ್ನರ್ ಆಫ್ ಪೋರ್ಚುಗೀಸ್ ಇನ್ ಇಂಡಿಯಾ ಆಗಿರ್ತಾರೆ. ಸೊ ಇವರು ಈ ಫೌಂಡೆಡ್ ದಿ ಪೋರ್ಚುಗೀಸ್ ಎಂಪೈರ್ ಇನ್ ದ ಈಸ್ಟ್, ಅಂದ್ರೆ ಇವರು ಪೂರ್ವದಲ್ಲಿ ಪೋರ್ಚುಗೀಸರ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಕ್ಕಂಥ ಕೊಡುಗೆಯನ್ನ ನೀಡ್ತಾರೆ. ಸೊ ಹಿ ಕ್ಯಾಪ್ಚರ್ಡ್ ಗೋವಾ ಇನ್ 1510
2010ರಲ್ಲಿ ಇವರು ಗೋವಾವನ್ನು ವಶಪಡಿಸಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. 61st ರೈಸಿಂಗ್ ಡೇ ಆಫ್ ಸಶಸ್ತ್ರ ಸೀಮಾ ಬಲದ 61ನೇ ಪುನರುತ್ಥಾನ ದಿನ. ಸೊ ಈ ಒಂದು ದಿನವನ್ನು ಪ್ರತಿ ವರ್ಷ ಡಿಸೆಂಬರ್ 20ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ವರ್ಷ 61ನೇ ಪುನರುತ್ಥಾನ ದಿನವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಸಶಸ್ತ್ರ ಸೀಮಾ ಬಲ್, ಇನ್ ಶಾರ್ಟ್ ನಾವು SSB ಅಂತ ಹೇಳ್ತೇವೆ. ಇದೊಂದು ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಆಗಿರುತ್ತೆ, ಅಂದ್ರೆ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆ ಇದಾಗಿರುತ್ತೆ. ಸೊ ಇದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ವಿಂಗ್ ಆಗಿರುತ್ತೆ. ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು ಡಿಸೆಂಬರ್ 20, 1963ರಲ್ಲಿ. ಒರಿಜಿನಲಿ ಇದನ್ನ ಸ್ಪೆಷಲ್ ಸರ್ವಿಸ್ ಬ್ಯೂರೋ ಅಂತ ಕರಿತಾ ಇದ್ರು. ಸೊ ಈಗ ಇದನ್ನ ಸಶಸ್ತ್ರ ಸೀಮಾ ಬಲ್ ಅಂತ ಕರೀತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಮೋಟೋ ಅಥವಾ ಧ್ಯೇಯ ವಾಕ್ಯ ಏನಾಗಿರುತ್ತೆ ಅಂದ್ರೆ ಸರ್ವಿಸ್, ಸೆಕ್ಯೂರಿಟಿ ಅಂಡ್ ಬ್ರದರ್ಹುಡ್, ಸೇವೆ, ಭದ್ರತೆ ಮತ್ತು ಸಹೋದರತ್ವ ಅಂತಕ್ಕಂಥದ್ದು ಇದರ ಧ್ಯೇಯ ವಾಕ್ಯವಾಗಿರುತ್ತೆ. ಸೊ ಇವರ ಪ್ರೈಮರಿ ರೋಲ್ ಏನಂದ್ರೆ ಈ ನೇಪಾಳ್ ಮತ್ತು ಭೂತಾನ್ ಈ ಎರಡರ ಗಡಿಗಳನ್ನ ಕಾಪಾಡ್ತಕ್ಕಂಥದ್ದು ಇವರ ಪ್ರಾಥಮಿಕ ಜವಾಬ್ದಾರಿಯಾಗಿರುತ್ತೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಅನ್ನ ನವದೆಹಲಿಯಲ್ಲಿ ಇದರ ಕೇಂದ್ರ ಕಚೇರಿಯನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಪ್ರಸ್ತುತ ಡೈರೆಕ್ಟರ್ ಜನರಲ್ ಅಥವಾ ಮಹಾನಿರ್ದೇಶಕರು ಅಮೃತ್ ಮೋಹನ್ ಪ್ರಸಾದ್ ರವರು ಇದರ ಡೈರೆಕ್ಟರ್ ಜನರಲ್ ಆಗಿರ್ತಾರೆ. ಸೊ ಅಪ್ರಾಕ್ಸಿಮೇಟ್ಲಿ 94,261 ಪರ್ಸನಲ್ ಸೊ ಇದರಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಲೇಟೆಸ್ಟ್ ಬಜೆಟ್ ನ ಪ್ರಕಾರ ಸೊ ಇದರ ಒಟ್ಟು ಬಜೆಟ್ ಎಷ್ಟಿರುತ್ತೆ ಅಂದ್ರೆ 7,428 crores ಅಷ್ಟು ಒಟ್ಟು ಬಜೆಟ್ ಅನ್ನ ಇದಕ್ಕೆ ಅಲೋಕೇಟ್ ಮಾಡಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದಕ್ಕೆ ಮಾರ್ಚ್ 2004ರಲ್ಲಿ ಪ್ರೆಸಿಡೆಂಟ್ಸ್ ಕಲರ್ ಈ ಒಂದು ಮನ್ನಣೆಯನ್ನ ಕೂಡ ಇದಕ್ಕೆ ನೀಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇವರ ಆಪರೇಷನ್ಸ್ಗಳನ್ನು ನಾವು ನೋಡೋದಾದ್ರೆ ಈ ಅನ್ಫೆನ್ಸ್ಡ್ ಬಾರ್ಡರ್ಸ್ ಅಂತ ಕರಿತೇವೆ, ಅಂದ್ರೆ ಬೇಲಿ ಹಾಕದ ಗಡಿಗಳೇನಿರ್ತವೆ ಸೊ ಅದನ್ನ ಇವರು ಗಾರ್ಡ್ ಮಾಡ್ತಕ್ಕಂಥದ್ದು. ಹ್ಯೂಮನ್ ಟ್ರಾಫಿಕಿಂಗ್, ಮನುಷ್ಯರ ಅಥವಾ ಮಾನವರ ಕಳ್ಳ ಸಾಗಾಣಿಕೆ ಆಗಿರ್ಬೋದು, ಸ್ಮಗ್ಲಿಂಗ್ ಆಗಿರ್ಬೋದು, ಈ ಫೇಕ್ ಕರೆನ್ಸಿ ಆಗಿರ್ಬೋದು. ಸೊ ಈ ರೀತಿಯ ವಸ್ತುಗಳು ನಮ್ಮ ಭಾರತ ದೇಶಕ್ಕೆ ವರ್ಗಾವಣೆ ಆಗೋದನ್ನ ತಡೀತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಜವಾಬ್ದಾರಿ ಆಗಿರುತ್ತೆ. ಸೊ ಇಂಡಿಯಾ ವಿನ್ಸ್ ಇನಾಗ್ಯುರಲ್ ವಿಮೆನ್ಸ್ ಅಂಡರ್-19 T20 ಏಷ್ಯನ್ ಕಪ್. ಸೊ ಈ ಒಂದು ಅಂಡರ್-19 ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಒಂದು ವಿಶ್ವಕಪ್ ಅನ್ನ ಏಷ್ಯನ್ ಕಪ್ ಅನ್ನ ಕಂಡಕ್ಟ್ ಮಾಡಿರ್ತಾರೆ. ಅದು ಅಂಡರ್-19 ಮಹಿಳೆಯರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಪ್ ಆಗಿರುತ್ತೆ. ಸೊ ಇದರಲ್ಲಿ ನಮ್ಮ ಭಾರತ ದೇಶದವರು ವಿನ್ ಆಗಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಬಾಂಗ್ಲಾದೇಶವನ್ನ ಡಿಫೀಟ್ ಮಾಡುವ ಮುಖಾಂತರ ಸೊ ಈ ಒಂದು ಈವೆಂಟ್ ಅನ್ನ ಗೆದ್ದಿರ್ತಾರೆ. 41 ರನ್ಗಳಿಂದ ಡಿಫೀಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಇವೆಂಟ್ ನಡೆದಿರ್ತಕ್ಕಂಥದ್ದು ಕೌಲಾಲಂಪುರ್ನಲ್ಲಿ, ಅಲ್ಲಿರ್ತಕ್ಕಂಥ ಬೆಯುಮಾಸ್ ಓವಲ್ ನಲ್ಲಿ ಈ ಒಂದು ಈವೆಂಟ್ ನಡೆದಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಂಡಿಯಾ 20 ಓವರ್ಸ್ ಅಲ್ಲಿ 117 ಸ್ಕೋರ್ ಮಾಡಿರ್ತಾರೆ. ಸೊ ಅದಕ್ಕೆ ಉತ್ತರವಾಗಿ ಅವರು 76 ರನ್ಸ್ಗೆ ಆಲ್ಔಟ್ ಆಗಿರುವ ಮುಖಾಂತರ ಭಾರತ ದೇಶ ಪ್ರಥಮ ಅಂಡರ್-19 ಏಷ್ಯಾ 2020 ಕಪ್ ಅನ್ನ ಗೆದ್ದಿರ್ತಾರೆ. ಸೊ ಇದರಲ್ಲಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನ ಯಾರು ಕೊಟ್ಟಿರ್ತಾರೆ ಅಂದ್ರೆ ಗೊಂಗಡಿ ತ್ರಿಷಾ ಅವರಿಗೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಅಥವಾ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 793. ಸೊ ಇಲ್ಲಿಗೆ ವಿಡಿಯೋ ಪಾಸ್ ಮಾಡ್ಕೊಳ್ಳಿ. ಸೊ ಪ್ರಶ್ನೆಯನ್ನ ಓದಿ ಉತ್ತರವನ್ನ ನೀಡಬಹುದಾಗಿರುತ್ತೆ. ಸೊ ಇದು ಪ್ರಶ್ನೆ ಸಂಖ್ಯೆ 1, ಇದು ಪ್ರಶ್ನೆ ಸಂಖ್ಯೆ 2. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ಗಳೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.